ನಮಸ್ಕಾರ. ಮಂಜುಳಾ ಅಂದ್ಬಿಟ್ಟು ಸಾವಂದಿಪುರ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಓಕೆ ಅಕ್ಕ, ಇವಾಗ ನೀವು ಈ ಒಂದು ಶುಂಠಿ ಬೆಳಿಬೇಕು ಅಂತೇಳಿ ನಿರ್ಧಾರ ಮಾಡಿದ್ರಿ. ಈಗ ಸಾಕಷ್ಟು ಬೆಳೆಗಳು ನೀವು ಬೆಳಿತಾ ಇದ್ರಿ. ಅದ್ರ ಜೊತೆಗೆ ಇಲ್ಲಿ ನಿಮ್ಮ ಹಿಂದ್ಗಡೆ ಕಾಣ್ತಾ ಇದೆ ಬಾಳೆ ತೋಟನೂ ಇದೆ, ಮತ್ತೆ ತೆಂಗೆಲ್ಲ ಹಾಕಿದ್ರಿ, ತೆಂಗು, ಪಪ್ಪಾಯ ಎಲ್ಲ ಹಾಕಿದ್ರಿ. ಆಮೇಲೆ ನೀವು ಇವಾಗ ಶುಂಠಿ ಬೆಳಿಬೇಕು ಅಂತ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಏನೋ ಒಂಥರ ಕ್ಯೂರಿಯಾಸಿಟಿ, ಎಲ್ಲ ಒಂದೊಂದ್ಸಾರಿ ನೋಡೋಣ, ಬೆಳೆಯೋಣ, ಅನುಭವ ಸಿಗುತ್ತೆ. ಒಂದೊಂದು ಬೆಳೆಯಲ್ಲಿ ಎಷ್ಟು ನಾವು ಅದರಿಂದ ಇನ್ಕಮ್ ಸಿಗ್ಬೋದು ಅನ್ನೋ ಒಂದು ಇದ್ರಿಂದ ಮಾಡಿದ್ವಿ, ಮಾಡೋಣ ಅಂತ ಅನ್ಬಿಟ್ಟು. ಯಾಕೆಲ್ಲ ಸಣ್ಣ ಸಣ್ಣ ಬೆಳೆನೆ ಬೆಳೆಯೋದು, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರೋದೇ ಬೆಳೆಯೋಣ ಅಂದ್ಬಿಟ್ಟು ಹಾಕಿದ್ವಿ. ಈಗ ನೀವು ಶುಂಠಿ ಬೆಳೆಯೋದಕ್ಕಿಂತ ಮುಂಚೆ ಎಲ್ಲಾದ್ರೂ ನೋಡ್ಕೊಂಡ್ ಬಂದಿದ್ರ ಅಥವಾ ಹೇಗ್ ಗೊತ್ತಾಯ್ತು ನೀವು ಶುಂಠಿ ಬೆಳಿಬಹುದು ಅಂತ? ಅಂದ್ರೆ ಸುಮ್ನೆ ಯಾರೋ ಪಕ್ಕದಲ್ಲಿ ಹಾಕಿದ್ರು, ಆತರ ಅವ್ರು ಹಾಕವ್ರಲ್ಲ, ನಾವು ಟ್ರೈ ಮಾಡೋಣ ಅನ್ನಿಸ್ತು. ಆಮೇಲೆ ನಮ್ಮ ಮನೆಯವ್ರಿಗೆ ಅಂದೆ, ಈ ತರ ನಾವು ಯಾಕೆ ಹಾಕ್ಬಾರ್ದು, ಅದಕ್ಕೂ ಮುಂಚೆ ನಾವು ಬಾಳೆ ಹಾಕಿದ್ವಿ, ಏಲಕ್ಕಿ ಬಾಳೆ. ಅದ್ರಲ್ಲೂ ಏನ್ ನಮ್ಗೆ ಪ್ರಾಫಿಟ್ ಬಂದಿತ್ತು. ಕೊರೋನಾ ಟೈಮಲ್ಲಿ ತುಂಬಾ ರೇಟ್ ಡೌನ್ ಇತ್ತು, ಆದ್ರೂ ನಮ್ಗೆ ಬೆಳೆ ಚೆನ್ನಾಗಿ ಇಳುವರಿ ಬಂದಿತ್ತು, ಚೆನ್ನಾಗಿ ಸಿಕ್ಕಿತ್ತು. ಆಮೇಲೆ ಮತ್ತೆ ಇದನ್ನ ಟ್ರೈ ಮಾಡೋಣ ಅನ್ಬಿಟ್ಟು ಶುಂಠಿ ಹಾಕಿದ್ವಿ. ಪರವಾಗಿಲ್ಲ, ನಾವು ಶುಂಠಿ ಹಾಕಿದ್ವಿ, ಚೆನ್ನಾಗ್ ಬಂತು, ಇಳುವರಿನೂ ಬಂತು, ರೇಟು ಡೌನ್ ಇತ್ತು. ನಮ್ಗೆ ಅದೃಷ್ಟ ಇಲ್ಲ ಅಷ್ಟೇ ಅನ್ಕೋಬೇಕು. ಚೆನ್ನಾಗ್ ಒಳ್ಳೆ ಬೆಳೆ ಬೆಳೆದ್ವಿ, ಲಾಸ್ ಏನಾಗ್ಲಿಲ್ಲ. ನಾವ್ ಹಾಕಿದ್ ಬಂಡವಾಳ ಬಂತು. ಈಗ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಶುಂಠಿ? ಒಂದು ಮೂರನೇ ಬೆಳೆ ಇದು. ಈಗ ಮೊದಲನೇ ಬೆಳೆನಲ್ಲಿ ಏನಾದ್ರೂ ಸ್ವಲ್ಪ ಲಾಭ ಆಯ್ತಾ? ಯಾವ ರೀತಿ ಮಾಡಿದ್ರಿ? ಏನಾದ್ರು ಸ್ವಲ್ಪ ಈ ಬೆಳೆ ಲಾಸ್ ಆಗುವಂತದ್ದು? ಇಲ್ಲ, ಅವಾಗೂ ನಮ್ಗೆ ಏನ್ ಅನ್ಸಿಲ್ಲ, ಯಾವಾಗೂ ಲಾಸ್ ಆಗ್ಲಿಲ್ಲ. ಈ ಸಾರಿ ನೋಡ್ಬೇಕು, ಈಗ 3000 ಐತೆ ರೈಟು ಒಂದ್ ಚೀಲ. ಹಂಗಾಗಿ ಈ ಸಾರಿ ಏನಾರು ಸ್ವಲ್ಪ ಪ್ರಾಫಿಟ್ ಸಿಗುತ್ತಾ ಅಂತ. ನಾವು ನೆಕ್ಸ್ಟ್ ಬೆಳೆ ಆಯ್ತದೇನೋ, ನೆಕ್ಸ್ಟ್ ಬೆಳೆ ಆಯ್ತದೆ ನೋಡೋಣ. ಟಿಕೆಟ್ ತಗೊಂಡ್ ಇಟ್ಕೊಂಡಿದ್ದೀರಾ, 1 ಕೋಟಿ ಬರ್ಬೋದನೋ ಅಂದ್ಬಿಟ್ಟು ಅನ್ಕೊಂಡು. ಬೀಜ ನಮ್ದೇ ಇದೆ, ಮತ್ತೆ ಪೈಪ್ ಗಳೆಲ್ಲ ಐತೆ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೀಳಲ್ಲ, ಮಾಡ್ಕೊಂಡು ಹೋಗೋಣ ಅನ್ನೋದು ಒಂದು ಇದರಿಂದ ನಾವು ಮಾಡ್ತಾ ಇದೀವಿ. ಹಂಗಾಗಿ ಈಗ ನಾವು ಹೊಸದಾಗಿ ಈಗ ನೀವೆಲ್ಲ ಮಾಡಿದ್ರಿ, 1-1.5 ಎಕರೆ ಈಗ ಆಲ್ರೆಡಿ ಹಾಕಿದ್ರೆ, 2-3 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ರಿ. ಈಗ ನಾವು ಏನಾದ್ರು ಈಗ ನಾನಾಗ್ಲಿ ಅಥವಾ ನಮ್ಮ ವಿಡಿಯೋ ನೋಡ್ತಿರುವಂತ ನಮ್ಮ ವ್ಯೂವರ್ಸ್ ಗಳಾಗ್ಲಿ ಯಾರಾದ್ರೂ ಈಗ ನಿಮ್ಮ ಒಂದು ಸಲಹೆ ತಗೊಂಡು ಈ ರೀತಿ ಇವರು ಅಕ್ಕವ್ರು ಮಾಡ್ತಾ ಇದಾರೆ, ನಾವ್ ಯಾಕೆ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನಾದ್ರು ಮನಸ್ಸು ಮಾಡಿ ಮಾಡೋದಾಯ್ತು ಅಂತಂದ್ರೆ, 1 ಎಕರೆನಲ್ಲಿ ನಾವು ಮಾಡ್ಬೇಕು ಅಂದ್ರೆ ಏನೇನೆಲ್ಲ ನಾವು ಮೊದಲು ಮಾಡ್ಬೇಕಾಗತ್ತೆ ಒಂದು ಶುಂಠಿ ಬೆಳಿಬೇಕು ಅಂದ್ರೆ? ಫಸ್ಟ್ ನೆಲನ ಒಣಗಿಸ್ಬೇಕು ಚೆನ್ನಾಗಿ, 1-2 ತಿಂಗಳು ಬಿಸಿಲಲ್ಲಿ ಉಳುಮೆ ಮಾಡಿ ಒಣಗಕ್ ಬಿಡ್ಬೇಕು. ಆ ನಂತರ ಆಮೇಲೆ ಪೈಪ್ ಲೈನ್ ಎಲ್ಲ ಮಾಡಿ ಗೊಬ್ಬರ ಹಾಕಿ ಆಮೇಲೆ ಬಿತ್ತನೆ ಹಾಕ್ಬೇಕು. ಫಸ್ಟ್ ಪೈಪ್ ಲೈನ್ ಮಾಡ್ಕೋಬೇಕಾ? ಯಾವ ರೀತಿ ಇರುತ್ತೆ ಪೈಪ್ ಲೈನ್ ಅದು? ನೋಡಿ, ಇಲ್ಲಿ ಮಾಡಿದೀವಲ್ಲ, ಈ ತರ ಇರ್ತದೆ, ಸ್ಪ್ರಿಂಕ್ಲಿಯರ್ ಮಾಡ್ಕೋಬೇಕು. ಈ ತರ ಇದು ಮಾಡ್ಬಿಟ್ಟು ಆಮೇಲೆ ಬಿತ್ತನೆ ಹಾಕ್ಬೇಕು, ಮತ್ತೆ ಬೆಡ್ ಮಾಡ್ಕೋಬೇಕು ಫಸ್ಟ್. ಆಮೇಲೆ ಆ ಬೆಡ್ಗೆ ಬಿತ್ತನೆ ಹಾಕ್ಬೇಕು. ಆ ಬಿತ್ತನೆ ಮೇಲೆಲ್ಲ ಸ್ವಲ್ಪ ಬಿಸಿಲಿರುತ್ತಲ್ಲ, ಅದಕ್ಕೆ ಹುಲ್ಲು ಮುಚ್ಚಬೇಕು. ಆ ಹುಲ್ಲು ನೆರಳಲ್ಲೇ ಅದು ಮೊಳಕೆ ಬರ್ಬೇಕು. ಅದ್ ನೆರಳಲ್ಲಿ ಅಂದ್ರೆ ಈಗ ನೀವು ಬೀಜ ಹಾಕಿರ್ತೀರಿ, ಅದಾದ ನಂತರ ಅದ್ರ ಮೇಲೆ ನೆಲ್ಲುಲ್ ಹಾಕ್ತೀರಿ, ನೆಲ್ಲುಲ್ ಹಾಕಿ ಆಮೇಲೆ ನೀರ್ ಬಿಡ್ಬೇಕು. ನೀರ್ ಬಿಡ್ಬೇಕು, ಅದು ಸ್ವಲ್ಪ ಅದು ನೆರಳಲ್ಲೇ ಮೊಳಕೆ ಹೊಡಿ, ನೆರಳಲ್ಲೇ ಮೊಳಕೆ ಬರ್ಬೇಕು. ಆಮೇಲೆ ನಾವು ಮಳೆ ಬಂದ್ಮೇಲೆ ಶುಂಠಿ ಸ್ವಲ್ಪ ಗ್ರೋತ್ ಆಯ್ತದಲ್ಲ, ಅವಾಗ ಮಣ್ಣು ಹಾಕ್ಬೇಕು. ಗ್ರೋತ್ ಆಗ್ತಾ ಇದ್ದಂಗೆನೆ ನಾವು ಮಣ್ಣು ಹಾಕ್ತಾ ನಾವ್ ಎಷ್ಟು ಮಣ್ಣು ಕೊಡ್ತೀವಿ, ಆ ಮಣ್ಣು ಕೊಟ್ಟಂಗೆಲ್ಲ ಅದು ಇಳುವರಿ ಬರೋದು. ಇಳುವರಿ ಬರ್ತಾ ಇರುತ್ತೆ. ಈಗ ನೀವು ಮೊನ್ನೆ ಮೇಯ್ನು. ಈಗ ನೀವು ಮೊದ್ಲೇ ಹೇಳಿದ್ರಿ, ನಾವು ಒಂದು ಭೂಮಿನ ಹದ ಮಾಡ್ಕೋಬೇಕು. 1 ಎಕರೆ ಅಂತಂದ್ರೆ ಪೂರ್ತಿ ಇಂಪಾರ್ಟೆಂಟ್ ಹದ ಮಾಡ್ಕೊಂಡು ಸ್ವಲ್ಪ ದಿನಗಳವರೆಗೆ ಒಣಗಿಸ್ಬೇಕು. ಅದಾದ ನಂತರ ನಾವು ಬೀಜ ಸೆಲೆಕ್ಟ್ ಮಾಡ್ಕೋಬೇಕು. ಬೀಜದಲ್ಲಿ ಅಂದ್ರೆ ಈಗ ಎಷ್ಟು ತರದ್ದು ಬೀಜಗಳು ಬರುತ್ತೆ? 2-3 ತರ ಬೀಜ ಆಯ್ತಂತೆ. ನಾವ್ ಹಾಕಿರೋದು ಇದು ಮಾರಿನ ಹೇಳಿದ್ರು. ಇದೇ ನಾವ್ ಹಾಕ್ತಾ ಇರೋದೇ ಇದು. ಈಗ ನಾವು ಬೀಜನು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಇಂತ ತಳಿನೇ ಬೇಕು ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಈಗ ನಾವು 1 ಎಕರೆಗೆ ಎಷ್ಟು ಕೆಜಿ ಬೀಜ ಹಾಕ್ಬೇಕಾಗುತ್ತೆ, ಎಷ್ಟು ಚೀಲ ಹಾಕ್ಬೇಕಾಗುತ್ತೆ? ನಂಗೆ ಕೆಜಿ ಅನ್ನೋದಕ್ಕಿಂತ ಚೀಲ, ನಾವು 1 ಎಕರೆಗೆ ಒಂದು 25-30 ಚೀಲ. 25ರಿಂದ 30 ಚೀಲ 60 ಕೆಜಿ ಚೀಲ. ಅದು 60 ಕೆಜಿ ಚೀಲ ಇರುತ್ತೆ.
ಈಗ ನೀವು ಅದನ್ನ ಶುಂಠಿ ಚೆನ್ನಾಗಿದೆ ಆ ಬೀಜ ಚೆನ್ನಾಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ನೀವು ಬೇರೆ ಕಡೆ ಹೋಗ್ ನೋಡ್ಬೇಕು. ಹೆಂಗ್ ನಾವು ಗೊತ್ತಾಗುತ್ತೆ? ಪ್ಲಾಟ್ ನೋಡಿ ಈಗ ನಾವು ನೋಡ್ಕೊಂಡಿರ್ತೀವಲ್ವಾ, ಗಿಡ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಸ್ವಲ್ಪ ಒಂದ್ ಗೆಡ್ಡೆ ತೆಗೆದು ನೋಡ್ಬೇಕು. ಗೆಡ್ಡೆ ಭೂಮಿಯಿಂದ ಗೆಡ್ಡೆ ಬಿಡಿಸ್ ನೋಡಿದಾಗ ಗೊತ್ತಾಗುತ್ತೆ. ಅದು ಚೆನ್ನಾಗಿದೆ ಅಲ್ವಾ ಅಂತ ಗೊತ್ತಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಈಗ ನಾನು ಹೊಸಪ, ಈಗ ನನಗೆ ಗೊತ್ತಿಲ್ಲ, ಈಗ ನಾನೇನು ಅವಸರಕ್ಕೆ ಎಲ್ಲ ಮಾಡ್ತಾರೆ, ಕೋಟಿ ಸಂಪಾದನೆ ಮಾಡ್ತಾರೆ, ನಾನು ಮಾಡ್ಬೇಕು, ನನ್ನ ಹತ್ರ ಒಂದ್ ಎಕರೆ ಇದೆ, ನಾನು ಹೋಗಿ ಏನೋ ಒಂದ್ ಮಾಡ್ಬೇಕು ಅನ್ನೋ ತರ ನನ್ ಮನ್ಸು ಬಂತು ಅಂದ್ರೆ, ಈಗ ಯಾವ್ದೋ ಒಂದ್ ತೋಟ ತೋರಿಸ್ತಾರೆ, ಇದೇ ಕಣಪ್ಪ ಶುಂಠಿ ಅಂತ ಕೊಡ್ತಾರೆ, ಆ ಶುಂಠಿ ಅಂತ ತಗೊಬರ್ತೀನಿ. ಅದು ಚೆನ್ನಾಗಿರುತ್ತೆ ಇಲ್ಲ ಅಂತ ನನ್ಗೆ ಹೆಂಗ್ ಗೊತ್ತಾಗ್ಬೇಕು? ನಾನು ಫಸ್ಟ್ ಅದೇ ನೀವು ಯಾರ ತಿಳಿದವ್ರನ್ನ ಗೊತ್ತಿರೋರ್ನ ಕೇಳಿ ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ಯಾರು ಒಬ್ರು ಕರ್ಕೊಂಡು ಹೋದ್ರೆ ಬಿತ್ತನೆ ಬೀಜ ಚೆನ್ನಾಗೈತಾ ಅಂತ. ಅಂದ್ರೆ ಬಿತ್ತನೆ ಬೀಜ ಅಂದಾಗ ಯಾರು ಹೋಗಿರೋದ್ನ ಕೊಡಲ್ಲ, ಆಲ್ಮೋಸ್ಟ್ ಚೆನ್ನಾಗಿರೋದೇ ಕೊಡ್ಬೇಕು. ಯಾಕೆ ಅದು ದೊಡ್ಡ ಅಮೌಂಟ್, ತುಂಬಾ ಜಾಸ್ತಿ ಇನ್ವೆಸ್ಟ್ ಆಗುತ್ತೆ ಶುಂಠಿ ಬೆಳೆಗೆ, ಹಾಗಾಗಿ ಯಾರು ಆತರ ಮಾಡಲ್ಲ ಅಂತ ಅನ್ಕೋತೀನಿ. ಒಂದ್ 25 ಚೀಲದಿಂದ ಒಂದು 30 ಚೀಲ ಬೇಕು ಅಂತ ಹೇಳಿದ್ರೆ, ಒಂದು ಚೀಲಕ್ಕೆ ಎಷ್ಟಾಗ್ಬೋದು ಮೇಡಮ್? ಅದು ಏನು ಒಂದು ಚೀಲಕ್ಕೆ ನಮ್ಗೆ ಬೀಜ ಶುಂಠಿ ರೇಟ್ ಇದ್ದಂಗೆ ಒಂದು ಮಿನಿಮಮ್ ಎಷ್ಟಿರ್ಬೋದು? ಮಿನಿಮಮ್ ಈಗ 3000 ನಡೀತಾ ಇದೆ. ಬಿತ್ತನೆಗೆ ಅಂತ ಅಂದಾಗ ಇನ್ನ ಒಂದ್ 1000ದೊಳಗೆ ಜಾಸ್ತಿ ಆಗ್ಬೋದು. 600-700 ಗಂಟ ಬಿತ್ತನೆ ಜಾಸ್ತಿ ಆಗ್ಬೋದು. ಅಂದ್ರೆ ಅವ್ರು ಸ್ವಲ್ಪ ತೆಗೆದು ಕೊಡ್ಬೇಕಲ್ಲ ಬೀಜಕ್ಕೆ, ಹಂಗೆ. ಅಲ್ಲಿಗಾದ್ರೆ ಗೆಡ್ಡೆನೆ ಕೊಟ್ಬಿಡ್ತಾರೆ. ಬಿತ್ತನೆ ಬೀಜನ ನೀಟಾಗಿ ಅವರೇ ಸೋಸಿ ಕೊಡ್ತಾರೆ ಎಲ್ಲ ಅದ್ರಲ್ಲಿ. ತೆಗ್ದು ಅವ್ರು ಕೊಟ್ಟ ನಂತರ ತಿರ್ಗಾ ನಾವು ತಂದು ಅದನ್ನ ಮತ್ತೆ ಇನ್ನ ಇರೋದೆಲ್ಲ ವೇಸ್ಟೇಜ್ ಎಲ್ಲ ತೆಗ್ದು ಅದನ್ನ ಮೊಳಕೆ ಇಡ್ಬೇಕು, ಮೊಳಕೆ ಕಟ್ಬೇಕು. ಅದಕ್ಕೊಂದು ಮೊಳಕೆ ಕಟ್ಟೋದು ಹೇಗೆ? ಆತರ ಅದನ್ನೆಲ್ಲ ಮುರಿದು ಶುಂಠಿನ ಅದಕ್ಕೆ ಒಂದು ಮೆಡಿಸನ್ ಬರ್ತದೆ, ಅದನ್ನ ಹಾಕಿ ಅಜ್ಬಿಟ್ಟು ಇಟ್ಬಿಡೋದು ಮೂಟೆನ ಒಂದ್ 15-20 ದಿವಸ. ನಾವು ಮಾಮೂಲಿ ಭತ್ತ ಇಡ್ತೀವಲ್ಲ ಆ ರೀತಿನ? ಭತ್ತದ ಕಟ್ಬಿಟ್ಟು ಒಂದು ಗೋಣಿ ಚೀಲದಲ್ಲಿ ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟು ಆಮೇಲೆ ಮೊಳಕೆ ಬರ್ತದೆ, ಸೇಮ್ ಅದೇ ತರ ಇದನ್ನು ಹಂಗೆ ಒಂದ್ 20 ದಿವಸ ಇಟ್ಟು ಆಮೇಲೆ ತಂದು ಬೀಜನ ಹಾಕೋದು. ಆಮೇಲೆ ಹಾಕ್ತೀವಿ ಬೀಜನ. ಈಗ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ, ಬೀಜನೂ ಹಾಕಿದ್ವಿ, ಈಗ ಮೊಳಕೆನೂ ಬಂತು. ಅದಾದ್ಮೇಲೆ ಈಗ ನಾವು ನೀರ್ನ ಯಾವ ಟೈಮಲ್ಲಿ ಕೊಡ್ಬೇಕು, ಗೊಬ್ಬರನ ಯಾವ ಟೈಮಲ್ಲಿ ಕೊಡ್ಬೇಕು, ಹೆಂಗ್ ಮಾಡ್ಬೇಕು ಅದೆಲ್ಲ? ಗೊಬ್ಬರ ಸ್ಟಾರ್ಟಿಂಗ್ ನಾವು ಹಾಕ್ತಿವಲ್ಲ ಅವಾಗ್ಲೇ ಸ್ವಲ್ಪ ಗೊಬ್ಬರ ಕೊಟ್ಬಿಟ್ಟಿರ್ತೀವಿ. ಅವಾಗ್ಲೇ ಜೊತೆಗೆ ಕೊಟ್ಬಿಟ್ಟಿರ್ತೀವಿ. ಆಮೇಲೆ ಮತ್ತೆ ಅದು ಮೊಳಕೆ ಎಲ್ಲ ಬಂದಾದ್ಮೇಲೆ ಒಂದ್ ತಿಂಗ್ಳಿಗೆ ಒಂದ್ಸಾರಿ ಕೊಡ್ತೀವಿ ಗೊಬ್ಬರನೇ. ಫಸ್ಟೇ ಹಾಕ್ಬಿಟ್ಟಾಗ ನಾವು ಮತ್ತೆ ಕೊಡೋದೇನಿರಲ್ಲ. ಇವಾಗ ನೀವು ಪೈಪ್ ಇದ್ ಮಾಡ್ಬೇಕು, ನಾವು ಸೆಟಪ್ ಮಾಡ್ಕೋಬೇಕಂದ್ರೆ ಪೈಪ್ ಯಾವ ರೀತಿ ಮಾಡ್ಕೋಬೇಕು ನಾವು ಸ್ಟಾರ್ಟಿಂಗ್? ಆ ಪೈಪ್ಗಳನ್ನ ತಂದು ನಾವು ಪೈಪ್ ಲೈನ್ ಮಾಡೋರು ಅಂತ ಇರ್ತಾರೆ, ಅದಕ್ಕೆ ಲೇಬರ್ ಇರ್ತಾರೆ ಪೈಪ್ ಲೈನ್ ಮಾಡೋರು. ಹಿಂಗ್ ಸ್ಪ್ರಿಂಕ್ಲಿಯರ್ ಮಾಡ್ಕೊಡಿ ಅಂತ ಅಂದಾಗ ಅವ್ರು ಬಂದ್ ಮಾಡ್ತಾರೆ. ನಾವ್ ಇಷ್ಟಡಿ ಅಂತ ಹೇಳಿದ್ರೆ ಅವ್ರು ಮಾಡ್ತಾರೆ. ಅದು ತೋರಿಸಬಹುದು ಸ್ವಲ್ಪ ಪೈಪ್ ಹೇಗಿದೆ, ಯಾವ ರೀತಿ? ಅದು 2 ಇಂಚದ ಪೈಪ್ 1 ಇಂಚ್ ಅಂತ ಏನೋ ಹೇಳ್ತಾ ಇದ್ರೆ, ಯಾವ ರೀತಿಯಲ್ಲಿ ಮಾಡ್ಕೋಬೇಕು, ಎಷ್ಟು ಸ್ಟಡಿಗೆ ಹಾಕೋಬೇಕು ನಾವು? ಯಾಕೆಂದ್ರೆ ಈಗ ನಿಮ್ದು ವಿಡಿಯೋ ನೋಡಿದ್ರು ಅಂತಂದ್ರೆ ಅವರು ಮತ್ತೆ ಬೇರೆ ಯಾರ ಹತ್ರ ಹೋಗಿ ನೋಡೋ ಅವಶ್ಯಕತೆ ಇಲ್ಲ. ನಿಮ್ಗೆ 2 ಇಂಚ್ ಪೈಪ್ ಮೈನ್ ಲೈನ್ ಇದು ಮೈನ್ ಲೈನ್ ಇದೆ. 2 ಇಂಚ್ ಪೈಪ್ ಇದೆ. ಆದ್ರಿಂದ ಇಲ್ಲಿ 12 ಅಡಿ 13 ಅಡಿಗೆ ಈ ತರ ಒಂದೊಂದ್ ಪೈಪ್ ಲೈನ್ ಮಾಡ್ಕೊಳ್ಳೋದು 1 ಇಂಚ್ ಈ ರೀತಿ ಮಾಡ್ತೀರಾ? ಈಗ ಇಲ್ಲೊಂದ್ ಪೈಪ್ ಲೈನ್ ಮಾಡಿದ್ರೆ ಇದು ಬಂದ್ಬಿಟ್ಟು 2 ಇಂಚ್ ಪೈಪ್. ಇಲ್ಲಿ ನೀವು ಟೀಜೆಂಟ್ ಹಾಕೊಂಡು ಇಲ್ಲಿಗೆ 1 ಇಂಚ್ ಪೈಪ್ ಹಾಕಿದ್ರೆ 1 ಇಂಚ್ ಪೈಪ್ ಹಾಕಿದ್ರೆ ಒಂದ್ ವಾಲ್ಗೇಟ್ ಹಾಕೊಂಡಿದ್ರೆ ನೀರೇನಾದ್ರು ಜಾಸ್ತಿ ಆಗ್ತದೆ ಅಂತಾರೆ. ಈಗ ನಾವು ತುಂಬಾ ಲೈನ್ಸ್ ಇದೆ ಅಲ್ವಾ, ಅಲ್ಲಿ ಒಂದ್ ವಾಲ್ ಇಟ್ಟಿದೀವಿ, ಆನ್ ಮಾಡಿದ್ರೆ ಫುಲ್ ಈ ಏರಿಯಾಗೆಲ್ಲ ಬರ್ತದೆ. ಈಗ ನೀರ್ ಪ್ರೆಜರ್ ಇಲ್ಲ ಅಂತ ಅಂದಾಗ ನಾವು ಅರ್ಧಕ್ ಬಿಟ್ಕೊಳ್ಳೋಣ ಅಂದಾಗ ಇವನ್ನ ಕಮ್ಮಿ ಮಾಡ್ಕೊಬಿಡೋದು, ಇದನ್ನ ಆಫ್ ಮಾಡ್ಬಿಡೋದು. 1-2-3 ಆಫ್ ಮಾಡಿದ್ರೆ ನೀರ್ ಪ್ರೆಜರ್ ಆಯ್ತದೆ. ಆ ರೀತಿ ಇದು ಕಂಟ್ರೋಲ್. ಈಗ ಒಂದು ಇಲ್ಲ ಹಾಕಿದ್ರೆ ಇನ್ನೊಂದು ಎಷ್ಟು ದೂರಕ್ಕೆ ಒಂದು ಹಾಕ್ತೀರಾ? ಅಲ್ಲಿ 13 ಅಡಿಗೆ ಹಾಕಿದೀವಿ. 13 ಅಡಿಗೆ ಹಾಕ್ಬೇಕಾ? ಯಾಕೆ 13 ಅಡಿ? ಅಂದ್ರೆ ನಮ್ ನೀರ್ ಆಯ್ತಲ್ಲ 13 ಅಡಿ ಪಕ್ಕ ಜಾಸ್ತಿ ನೀರ್ ಜಾಸ್ತಿ ಆಯ್ತದೆ. 10 ಅಡಿ ಗ್ಯಾಪ್ ಅಲ್ಲೇ ಹಾಕ್ಬೇಕು ಇದನ್ನ. 10-12 ಅಡಿ ಗ್ಯಾಪ್ ಅಲ್ಲೇ ಹಾಕ್ಬೇಕು. ಈಗ ನೀವು ಮೇನ್ ಪೈಪ್ ಇಂದ 1 ಇಂಚಿನ ಪೈಪ್ ತಗೊಂಡ್ರೆ, ಒಂದು ವಾಲ್ಗೇಟ್ ಹಾಕೊಂಡ್ರೆ, ಅದಾದ ನಂತರ ನೀವು ಸ್ಪ್ರಿಂಕ್ಲರ್ ಹಾಕಿದ್ರೆ ಸ್ಪ್ರಿಂಕ್ಲರ್ ನೀವು ಎಷ್ಟು ಅಡಿಗೆ ಹಾಕ್ತೀರಿ? ಅದು ಅಷ್ಟೇ 10 ಅಡಿಯಿಂದ 12 ಅಡಿ. 10 ಅಡಿಯಿಂದ 12 ಅಡಿಗೆ ಹಾಕ್ತೀರಿ. ಈಗ ಇಲ್ಲೊಂದ್ ಪೈಪ್ ಹಾಕೊಂಡಿದ್ರಿ, ಅದಾದ್ಮೇಲೆ ಆ ಕಡೆ ಒಂದ್ ಪೈಪ್, ಇಲ್ಲಿಂದ ಇಲ್ಲಿಗೆ ಒಂದು 13 ಅಡಿ, ಮತ್ತೆ ಆ ಕಡೆಯಿಂದ ಇದೊಂದು 13 ಅಡಿ, ಮತ್ತೆ ಇದೊಂದು 13 ಅಡಿ. ಟೋಟಲಿ ಈಗ ಸ್ಕ್ವೇರ್ ಟೈಪ್ ಅಲ್ಲಿ ನೀವು ಹಾಕುತ್ತೀರಿ. ಈಗ ಒಂದೇನೋ ಸ್ಪ್ರಿಂಕ್ಲರ್ ರನ್ ಆಯ್ತು ಅಂತಾರೆ ಸುಮಾರು ಇದು ನೆನೆಯುತ್ತೆ. ಒಂದು 5 ಅಡಿ 6 ಅಡಿವರೆಗೂ ಬರುತ್ತೆ. ಮತ್ತೆ ಆ ಕಡೆಯಿಂದ ಒಂದು 5 ಅಡಿ 6 ಅಡಿಯಿಂದ ಬರುತ್ತೆ. ಈಗ ನಾವು ಡ್ರಿಪ್ ಪೈಪ್ ಅದೆಲ್ಲ ರೆಡಿ ಮಾಡ್ಕೊಂಡ್ವಿ, ಬೀಜನೂ ಹಾಕಿದ್ವಿ, ಮೊಳಕೆನೂ ಬಂತು. ಅದಾದ್ಮೇಲೆ ಮತ್ತೆ ಏನ್ ಮಾಡ್ಬೇಕು ನಾವು? ಏನ್ ಪೋಷಣೆ ಮಾಡ್ಬೇಕು ಅದಕ್ಕೆ ಈಗ ಚೆನ್ನಾಗಿ ಬರ್ಬೇಕು ಅಂದ್ರೆ? ಅದಕ್ಕೆ ಮಾಮೂಲಿ ಅದಕ್ಕೆ ಟಾನಿಕ್ಗಳು ಅಂತ ಇರ್ತದೆ, ಅದನ್ನ ಹಾಕ್ಬೇಕು.
ವಾರದಲ್ಲಿ 3 ದಿವಸ ನೀರ್ ಕೊಡ್ಬೇಕು. ಒಂದ್ ಅರ್ಧ ಗಂಟೆ. ಅದನ್ನ ಒಣಗಕ್ಕೂ ಬಿಡ್ಬಾರ್ದು, ತುಂಬಾ ತೇವಾನು ಆಗ್ಬಾರ್ದು. ಆ ತರ ನೋಡ್ಕೋಬೇಕು. ಆಮೇಲೆ ಏನಾದ್ರು ಈಗ ಅದಕ್ಕೆ ಹುಳ ಉಪ್ಪಟೆಗಳು ಬರೋದು ಬೇರೆ ಏನಾರ ಅದು ನಾವು ಗಮನಿಸ್ತಾ ಇರ್ಬೇಕು. ಈಗ ಬರ್ತೀವಲ್ವಾ, ಒಂದೊಂದ್ ಗಿಡನು ಈ ತರ ಎಲ್ಲ ಒಳಗಡೆ ಎಲ್ಲ ಓಡಾಡ್ದಾಗ ಗೊತ್ತಾಗುತ್ತೆ ಹುಳಗಳಿದ್ರೆ ಈ ತರ ಇಲ್ಲಿ ಇಂಥ ಕಡೆ ಎಲ್ಲ ಇರ್ತವೆ ಹುಳಗಳು. ಅವಾಗ ನಾವು ಗಮನಿಸಿದಾಗ ಗಿಡ ಎಲ್ಲ ಒಂಥರ ವೀಕ್ ಆಗಿರ್ತದೆ. ಅವಾಗ ಯಾವ್ದೋ ಹುಳ ಏನೋ ಬಂದೈತೆ, ಏನೋ ರೋಗ ಇರ್ಬೋದು ಅಂತ ಎಲ್ಲ ನೋಡ್ಕೊಬೇಕು. ಆ ರೀತಿ ನೋಡ್ಕೊಂಡ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಯ್ತದೆ. ಇವಾಗ ನೀವು ಶುಂಠಿ ಇವಾಗ ಈಗ ನಾವು ಇಲ್ಲಿದೀವಲ್ವಾ, ಎಷ್ಟು ತಿಂಗಳಾಗಿದೆ ನೀವು ಹಾಕಿ? ಈಗ ಏನು ಕಟಾವ್ ಏನೋ ಬಂದಿದೆ? 8 ತಿಂಗಳು. 8 ತಿಂಗಳು. 8 ತಿಂಗಳಿಗೆ ಕಟಾವ್ ಬರುತ್ತೆ. 8 ತಿಂಗಳಾದ್ಮೇಲೆ ಕಿತ್ಕೋಬಹುದು. ಇದು ಈಗ ಹೂವ ಬಿಡುತ್ತಲ್ಲ, ಆ ಹೂವ ಯಾವಾಗ ಅದು ಕೆಳಗಡೆ ಬಿದ್ದೋಗುತ್ತೆ, ಹೂವ ಅರಳಿ, ಅವಾಗ ಶುಂಠಿ ಬಲ್ತೈತೆ ಅಂತ. ಶುಂಠಿ ಬಲ್ತಿದೆ ಅಂತ ಹೆಂಗೆ ಅದು ತೋರಿಸ್ತೀರಾ ಸ್ವಲ್ಪ? ಯಾವ ರೀತಿ ಬಲ್ತಿದೆ? ಈಗ ಏನೋ ಹೇಳಿದ್ರಲ್ಲ ಬಿದೋಗುತ್ತೆ ಗಿಡ ನೋಡಿ, ಇಲ್ಲಿ ಬರ್ನಾಯ್ತಾ ಇದೆ ನೋಡಿ. ಇಲ್ಲಿ ಈ ತರ ಆಗಿ ಇದು ಬಿದೋಗುತ್ತೆ ನೋಡಿ. ಈ ಗಿಡ ಎಲ್ಲ ಬರ್ನಾಗೈತೆ ನೋಡಿ. ಹಂಗೆ ಹಂಗೆಲ್ಲ ಬಿದೋಗುತ್ತೆ. ಬಿದೋದ್ಮೇಲೆ ನಾವು ಶುಂಠಿ ರೆಡಿ ಇದೆ ಕಿಳ್ಕೋಕೆ ಅಂತ ಕಿತ್ಕೋಬಹುದು. ಬಿತ್ತನೆಗೆ ಅಂದಾಗ 8 ಹೂವ ಬಿದ್ದು ಈ ತರ ಬರ್ನಾದ್ಮೇಲೆ ಆರಾಮಾಗಿ ಬಿತ್ತನೆ ಮಾಡ್ಬೋದು. ಇದನ್ನ ಬಲ್ತಿದೆ ಅಂತ ಮಾಡ್ಬೋದು. ಈಗ ನಾನು ಈಗ ಕಟ್ಔಟ್ ಸ್ಟೇಜ್ ಬಂದಾಗ ಒಂದ್ ಸ್ವಲ್ಪ ಇದು ಎಲ್ಲ ಬಾಡೋಗಿರ್ತಾರೆ. ಒಂದು 5-6 ತಿಂಗಳು ಬಂದ್ರೆ ಇನ್ನೂ ಚೆನ್ನಾಗಿತ್ತು. ತುಂಬಾ ಗ್ರೀನ್ ಆಗಿ ಚೆನ್ನಾಗಿತ್ತು. ಅದೇನ್ ಹೂವನ ಅದು ನೀವು ನೋಡ್ತಾ ಇರೋದು? ಇದು ಹೂವ ನೋಡಿ. ಇದೆಲ್ಲ ಲೇಟ್ ಆಗಿ ಬಂದೈತೆ ಹೂವ, ಅದಕ್ಕೆ ಈ ಗಿಡ ಹಸಿರಾಗೈತೆ. ಈಗ ಆತರ ಹೂ ಬಂತು ಅಂದ್ರೆ ಈಗ ನಮ್ಗೆ ಶುಂಠಿ ಬಂದಿದೆ ಅಂತ. ಇದು ಬಂದೈತೆ ಅಲ್ವಾ, ಇದು ಫುಲ್ ಬಾಡೋಗುತ್ತೆ. ಬಾಡಿ ಗಿಡ ಬಿದೋಯ್ತದಲ್ಲ ಇದು ಹೂವಿನ ಗಿಡ, ಆಮೇಲೆ ಶುಂಠಿ ಬಳ್ತೈತೆ ಅಂತ. ಶುಂಠಿ ಬಲ್ತಿದೆ ಅಂತ. ಗಿಡ ಎಲ್ಲ ಫುಲ್ ಬರ್ನ್ ಆಗೋಯ್ತದೆ. ಆಮೇಲೆ ಕೀಳ್ಬೋದು. ಈಗ 1 ಎಕರೆಗೆ ನಾವು ಏನೋ ಮಾಡ್ಬೇಕು ಅಂತಾರೆ, ಖರ್ಚು ಎಷ್ಟು ಬೀಳ್ಬೋದು? 5 ರಿಂದ 6 ಲಕ್ಷ. 5 ರಿಂದ 6 ಲಕ್ಷ 1 ಎಕರೆಗೆ ಬೇಕು. ಈಗ ಖರ್ಚು ಇವಾಗೆಲ್ಲ ಲೇಬರ್ಗಳಿಗೆಲ್ಲ ಜಾಸ್ತಿ ದುಡ್ಡು, ಯಾವ್ದು ಕಮ್ಮಿ ಇಲ್ವಲ್ಲ ಇವಾಗ. ಏನೇ ಮಾಡಕ್ ಹೋದ್ರು ಎಲ್ಲ ಜಾಸ್ತಿನೇ ಇರ್ತದಲ್ಲ, ಹಾಗಾಗಿ 5 ರಿಂದ 6 ಲಕ್ಷ ಬೇಕು. 5 ರಿಂದ 6 ಲಕ್ಷ ಬೇಕಾಗುತ್ತೆ. ಈಗ ಖರ್ಚು ಒಂದ್ 5 ಲಕ್ಷ ಆಯ್ತು ಅಂದ್ರೆ ನಿಮ್ಗೆ ಆದಾಯ ಅಂತ ಎಷ್ಟು ಬರ್ಬೋದು? ಅದು ರೇಟ್ ಮೇಲೆ ಡಿಪೆಂಡ್ ಆಯ್ತದೆ. ಅಲ್ಲಿ ಇಳುವರಿ ಮಿನಿಮಮ್ ಈಗ ಒಂದು 2-3 ವರ್ಷದಿಂದ ಮಾಡ್ತಾ ಇದ್ರಲ್ವಾ, ಮಿನಿಮಮ್ ಎಷ್ಟಿದೆ, ಮ್ಯಾಕ್ಸಿಮಮ್ ಎಷ್ಟು ಮಾಡಿದ್ರಿ ನೀವು? ನಾವು ಅಂತಂದಾಗ ನಮ್ಗೆ ಸಿಕ್ಕೇ ಇಲ್ಲ, ರೇಟೇ ಸಿಕ್ಕಿಲ್ಲ. ಅವಾಗ ಅಲ್ಲಿದಲ್ಲಿ ನಾವೇನ್ ಇನ್ವೆಸ್ಟ್ ಮಾಡಿರ್ತೀವಿ ಅಷ್ಟು ಸಿಕ್ಕೈತೆ ಅಷ್ಟೇ. ಅಂದ್ರೆ ಕೆಲವ್ರು ಹೇಳ್ತಾ ಇದ್ರು, ಈಗ ನಾವು ಶುಂಠಿ ಕಟಾವ್ ಬಂದಿದೆ ಅಂದ್ರೆ ಅದೊಂದು ಇನ್ನೊಂದು 20 ತಿಂಗಳವರೆಗೆ ಇಟ್ಕೊಂಡು ಯಾವಾಗ ರೇಟ್ ಬರುತ್ತೆ ಅವಾಗ ಮಾರ್ಕೋಬಹುದು ಅಂತ ಹೇಳ್ತಿದ್ರಲ್ಲ. ಮಾಡ್ಬೋದು. ನಾವ್ ಈ ಸಾರಿ ಅದೇ ಮಾಡೋಣ ಅನ್ಕೊಂಡಿದೀವಿ. ಕೀಳೋದ್ ಬೇಡ, ಇನ್ ಸ್ವಲ್ಪ ದಿವಸ ಇಡೋಣ, ಕಾಯೋಣ ಅಂತ. ಅದಕ್ಕೆ ಈ ಸಾರಿ ಎಲ್ಲ ತುಂಬಾ ದೂರ ಗ್ಯಾಪ್ ಬಿಟ್ಟು ತುಂಬಾ ನೀಟಾಗಿ ಎಲ್ಲ ಬೆಡ್ ಮಾಡಿದ್ವಿ. ಈಗ ಯಾವಾಗ ರೇಟ್ ಬರುತ್ತೆ ಆ ಟೈಮ್ ನಲ್ಲಿ 2 ವರ್ಷ ಉಳಿಸ್ಕೊಳ್ಳೋಣ, ನೋಡಿ ರೇಟ್ ಬಂದಾಗ ಕೀಳೋಣ ಅನ್ಬಿಟ್ಟು ಉಳಿಸ್ಕೊಂಡಿದೀವಿ. ಈಗ ನಾವು ಈ 1-20 ತಿಂಗಳು ಹಂಗೇನೆ ಬಿಟ್ಟಿರ್ತೀವಿ, ಎಲ್ಲ ಇರ್ತದಲ್ಲ ಶುಂಠಿ, ಅವಕ್ಕೆ ಏನಾದ್ರು ಈಗ ಹದ್ದು ಪಕ್ಷಿಗಳು ಅವು ಬಂದು ಏನು ತಿನ್ನಲ್ಲ ಅಂದ್ರೆ ಅದೇನು ಉಳ್ಕೊಳ್ಳಲ್ಲ. ಇವಾಗ ಇದ್ ಬಿತ್ತಕ್ಷಣ ಹೊಸ ಶುಂಠಿ ಬಂದ್ಬಿಡುತ್ತೆ, ಅದ್ರಲ್ಲೇ ಪೈರ್ ಬಂದ್ಬಿಡುತ್ತೆ. ಮಾಮೂಲಿ ಹೊಸ ಬೀಜ ಹೆಂಗ್ ಹಾಕಿರ್ತೀವಿ ಅದೇ ತರ ಆಗ್ಬಿಡುತ್ತೆ ತೋಟ. ಅದಕ್ ಮತ್ತೆ ವ್ಯವಸಾಯ ಮಾಡೋದು. ಮತ್ತೆ ಅಂದ್ರೆ ಈಗ ನಾವು ಈಗ ಒಂದು ಬೀಜ ಹಾಕಿರ್ತೀವಿ, ಅದೊಂದು 5 ಗ್ರಾಮ್ 10 ಗ್ರಾಮ್ ಇರ್ಬೋದು, ಅದರಿಂದ 1 2 ರಿಂದ 3 ಕೆಜಿ ಬಂದಿರುತ್ತೆ. ಹಂಗೆ ಬಿಟ್ಬಿಡ್ತಾ ಅದೇ ಮೊಳಕೆ ಬಂದ್ಬಿಡ್ತಾರೆ, ಅದ್ ಹಂಗೆ ಬಂದ್ಬಿಡುತ್ತೆ. ಬಟ್ ಏನ್ ರೇಟ್ ಕಮ್ಮಿ ಆಗಲ್ಲ, ಚೆನ್ನಾಗಿರುತ್ತೆ. ಗೆಡ್ಡೆ ಚೆನ್ನಾಗಿದ್ದಾಗ ಬಿಟ್ರೆ ಏನ್ ತೊಂದ್ರೆ ಇರಲ್ಲ. ಅದು ಏನಾರ ರೋಗ ಗೀಗ ಇದ್ರೆ ಬಿಡಕ್ಕಾಗಲ್ಲ. ಒಟ್ಟಲ್ಲಿ ಇದು ಶುಂಠಿ ಕೃಷಿ ಮಾಡ್ಬೋದ ನಾವು? ಮಾಡ್ಬೋದು. ಒಟ್ಟಲ್ಲಿ ನಿಮ್ಗೆ ಇದುವರೆಗೂ ಏನೋ ಲಾಸ್ ಅಂತ ಏನೋ ಆಗಿಲ್ಲ? ಏನಾಗಿಲ್ಲ. ನಾವು ಹಾಕಿದ ಬಂಡವಾಳ ಬಂದೈತಿ. ಹಾಕಿರೋ ಬಂಡವಾಳ ಬಂದಿದೆ. ಈಗ ನಿಮ್ದೇ JCP ಮತ್ತೆ ಈಗ ಆಲ್ರೆಡಿ ನೀವು ಪೈಪ್ ಆಲ್ರೆಡಿ ಮಾಡ್ಕೊಡ್ರೋದ್ರಿಂದ ಮತ್ತೆ ನೀರೆಲ್ಲ ಅನುಕೂಲ ಇರುತ್ತೆ. ಕೆಲವರೆಲ್ಲ ಈಗ ಪಾಲ್ಗ್ ಮಾಡ್ಕೊಂತವ್ರು ಹಿಂಸೆ ಆಗ್ಬೋದಲ್ಲ? ಅವ್ರಿಗೆ ಹಿಂಸೆ ಆಯ್ತದೆ, ಬಟ್ ನಮ್ಗೆ ಎಲ್ಲಾದು ನಮ್ದೇ ಇರೋದ್ರಿಂದ ಹಂಗೇನ್ ಅನ್ಸಲ್ಲ. ಮೇಯ್ನ್ ಆಗಿ ಇದನ್ನ ಬಂದು ನೋಡ್ಕೋಬೇಕು. ಈಗ 1 ಎಕರೆ ನಮ್ಗೆ ಲೀಸ್ ಬೇಕು ಅನ್ನೋದಾದ್ರೆ ಎಷ್ಟು ನಡೀತಾ ಇರ್ಬೋದಕ್ಕ ಇಲ್ಲಿ? ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಈಗ ನಿಮ್ದೆಲ್ಲ ನೋಡ್ಬಿಟ್ಟು 40 ರಿಂದ 50 ಇರ್ಬೋದೇನೋ. ನೀರು ಎಲ್ಲ ಅವ್ರದೇ ಕೊಟ್ಟು, ಜಮೀನು ನೀರು ಎಲ್ಲಾ ಇದ್ದಾಗ 40 ರಿಂದ 50 ಇರ್ಬೋದು. ನೀವೆಲ್ಲ ನೋಡಿದ್ರಲ್ಲ, ನೀವೆಲ್ಲ ಈಗ ಸಂಪಾದನೆ ಮಾಡ್ತಾ ಇದ್ರಿ, ನಾವು ಸ್ವಲ್ಪ ಏನಾದ್ರು ಒಂದಷ್ಟು ಮಾಡ್ಕೊಳ್ಳೋಣ ಅಂತಂದ್ರೆ ಮಾಡಿ ಯಾವ್ದಾದ್ರು ಒಂದು ಲೀಸ್ ತಗೊಂಡ್ ಏನಾದ್ರು ಮಾಡ್ತೀವಿ ಅಂದ್ರೆ ಮಾಡ್ಬೋದಾ? ಮಾಡ್ಬೋದು. ನೀರ್ ಚೆನ್ನಾಗಿರ್ಬೇಕು. ಮಣ್ಣು ಇದಕ್ಕೆ ಯಾವ ಮಣ್ಣು ಬೇಕಾಗತ್ತೆ? ಈ ಕೆಂಪು ಮಣ್ಣು ಇದ್ರೆ ತುಂಬಾ ಚೆನ್ನಾಗಿರ್ತದೆ.
ಕೆಂಪು ಮಣ್ಣು ಇತ್ತು. ಈಗ ನಮ್ದು ಅಲ್ಲಿ ಸ್ವಲ್ಪ ಕಪ್ಪು ಮತ್ತೆ ಕೆಂಪು ಮಣ್ಣು ಮಿಕ್ಸ್ ಇದೆ. ಮಿಶ್ರಿತ ಅದಕ್ಕೆ ನಡೆಯುತ್ತಾ? ನಡಿಬಹುದು, ಅಂದ್ರೆ ಇಳುವರಿ ಕಮ್ಮಿ ಬರುತ್ತೆ. ಇಳುವರಿ ಕಡಿಮೆ ಬರುತ್ತೆ. ಅದ್ರಲ್ಲಿ ಸ್ವಲ್ಪ ನಮ್ಗೆ ಈ ಮರಳು ಮಣ್ಣು ತರ ಸ್ವಲ್ಪ ಕಲ್ಕಲ್ಲಿದೆ, ಹಂಗಿದ್ರು ಆಗುತ್ತಾ? ಆಗುತ್ತೆ, ಇಳುವರಿ ಕಮ್ಮಿ ಬರುತ್ತೆ. ಇಳುವರಿ ಮಾತ್ರ ಕಡಿಮೆ ಬರುತ್ತೆ. ಒಟ್ಟಲ್ಲಿ ನಾವು ಅಲ್ಲೂ ಕೂಡ ಬೆಳಿಬಹುದು. ಬೆಳಿಬಹುದು. ಇಲ್ಲಿ ಬೆಳೆದಷ್ಟು ಅಲ್ಲಿ ಬೆಳೆಯಕ್ಕೆ ಇಳುವರಿ ಬರಲ್ಲ. ಈ ಮಣ್ಣಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ. ಈಗ ನೀವು 3 ತಳಿ ಹೇಳಿದ್ರೆ ಈ ಶುಂಠಿದು, ಯಾವ ತಳಿಗೆ ಹೆಚ್ಚು ಬೆಲೆ? ಯಾವ್ದು ಹಾಕಿದ್ರೆ ನಮ್ಗೆ? ಅದು ಒಂದೊಂದ್ ಕಡೆ ಅವ್ರ ನಮ್ಗೆ ಇದು ಚೆನ್ನಾಗೈತೆ, ತುಂಬಾ ಚೆನ್ನಾಗೈತೆ ಅಂತ ಕೇಳಿ ಅಂತ ಹೇಳ್ತಾರೆ. ನಮ್ ಶುಂಠಿನ ನಾವೇ ಬೆಳೆದಿಲ್ಲ ಈ ತರ, ನೀವು ಬೆಳೆದಿದ್ದೀರಲ್ಲ ಅಂತ ಅವ್ರು ಖುಷಿ ಪಡ್ತಾರೆ ಬಂದಾಗ. ಒಟ್ಟಲ್ಲಿ ನಾವು ಇದನ್ನು ಶುಂಠಿ ಕೃಷಿ ಮಾಡ್ಬೋದು. ನಾವು ಮಾಡ್ತೀವಿ ಅನ್ಕೊಂಡಾಗ, ಮಾಡೋ ಮನ್ಸಿದ್ ಮಾಡಿದಾಗ ಯಾವ್ದು ಕಷ್ಟ ಆಗಲ್ಲ. ಇಷ್ಟಪಟ್ಟು ಮಾಡಿದ್ರೆ ಯಾವ್ದು ಕಷ್ಟ ಆಗಲ್ಲ. ಒಟ್ಟಲ್ಲಿ ಈಗ ನಾವು ಬರೀ ಲೇಬರ್ ನಂಬ್ಕೊಂಡು ಮಾಡಿದ್ರೆ ನಾವು ಸ್ವಲ್ಪ ಅದನ್ನ ಅವಾಗ ಬಂದು ಗಿಡದಲ್ಲಿ ನೋಡ್ಕೊಂಡು ನಾವೇ ಗಮನಿಸ್ಕೋಬೇಕು. ಬಂದು ಲೇಬರ್ನ ನಂಬಿ ಮಾಡಕ್ ಆಗಲ್ಲ ಇದನ್ನ. ಯಾಕೆ ಇನ್ವೆಸ್ಟ್ ಮಾಡಿರ್ತೀವಿ ಜಾಸ್ತಿ ಅಮೌಂಟ್ ನ, ನಾವೆಲ್ಲೋ ಕೂತ್ಕೊಂಡು ಸುಮ್ನೆ ಒಂದ್ ಫೋನ್ ಮಾಡಿ ಹೇಳೋದು, ಅಲ್ಲಿ ನೋಡ್ಬಿಡು ಇಲ್ಲಿ ನೋಡ್ಬಿಡು, ಅದಾಗಲ್ಲ. ನಾವೇ ಬಂದ್ ಖುದ್ದಾಗಿ ಎಲ್ಲ ಗಮನಿಸ್ತದಾಗ ಮಾತ್ರ ಗೊತ್ತಾಗೋದು. ಆಮೇಲೆ ಇನ್ನೊಂದು ಹೇಳ್ತಾ ಇದ್ರು, ಇದು ಒಂಥರ ಲಾಟ್ರಿ ಟಿಕೆಟ್ ಇದ್ದಂಗೆ, ಹೊಡೆದ್ರೆ ಹೊಡಿತು, ಇಲ್ಲಾಂದ್ರೆ ಹೋದ್ರೆ ಹೋಯ್ತು ಅಂತ. ಅದು ನಿಜನಾ? ನಿಜ. ಇದು ಯಾವಾಗ ಬೀಳುತ್ತೆ ಯಾವಾಗ ಹೇಳುತ್ತೆ ಅಂತ ಗೊತ್ತಾಗಲ್ವಲ್ಲ. ಇದು ಲಾಟ್ರಿ ಇದ್ದಂಗೆ. ಒಟ್ಟಲ್ಲಿ ಈಗ ಯಾವ್ದೇ ಕಾರಣಕ್ಕೂ ಲಾಸ್ ಅಂತ ಇಲ್ಲ, ಒಟ್ಟಲ್ಲಿ ಆದಾಯ ಮಾಡ್ಬೋದು. ಒಂದ್ ಲೀಸ್ ತಗೊಂಡ್ ಮಾಡಿದ್ರು ಸ್ವಲ್ಪ ಏನಾದ್ರು ಮಾಡ್ಬೋದು. ಇದೆಲ್ಲ ನಿಮ್ದು ಸ್ವಂತ ಜಮೀನು? ನಮ್ದೇ ಸ್ವಂತ ಜಮೀನು. ಸುಮಾರು ಜನ ನಮ್ಗೂ ಹೇಳ್ತಾರೆ, ಯಪ್ಪ ನೀವ್ ಅದಕ್ಕೆ ಈ ಸಾರಿ ಶುಂಠಿ ಉಳಿಸ್ಕೊಂಡ್ರಿ, ಎಲ್ಲೂ ಶುಂಠಿ ಉಳಿಸ್ಕೊಳಕ್ ಆಗಿಲ್ಲ, ನೀವ್ ಗ್ರೇಟು ಚೆನ್ನಾಗಿ ಇಟ್ಕೊಂಡಿದೀರಾ ಅಂತ. ಬಟ್ ಮೇಂಟೆನೆನ್ಸ್ ಹಂಗಿರ್ತದೆ, ನೋಡ್ಕೋಬೇಕು ಅವಾಗ ಬಂದು. ಈ ಸಾರಿ ಒಂದ್ ಪಿರಾಕಿಲೇರಿ ಅಂತ ಒಂದು ಬಂದಿತ್ತು, ಹೊಸ ರೋಗ. ಅದು ಇವತ್ತು ಒಂದು ಗಿಡದಲ್ಲಿ ಕಾಣಿಸಿದ್ರೆ ನಾಳೆ ಏರಿಯಾ ಎಲ್ಲ ಸ್ಪ್ರೆಡ್ ಆಗೋಗಿರ್ತದೆ ಅದು 24 hours ಅಲ್ಲಿ. ಆ ತರದವೆಲ್ಲ ಬಂದಾಗ ತುಂಬಾ ಕಷ್ಟ ಉಳಿಸ್ಕೊಳ್ಳೋದು. ಈ ಕೊರೋನಾ ಬಂದಿತ್ತಲ್ಲ, ಆತರ ಇದೊಂದು ಬಂದ್ಬಿಟ್ಟಿದೆ. ಈಗ ಹೊಸದಾಗಿ ಬಂದಿರುವಂತ ಅದು ಹೊಸ ಔಷಧಿ ಏನೂ ಇಲ್ಲ. ಇಲ್ಲ, ಐತೆ, ಯಾವ್ದೋ ತಂದು ಹಾಕಿದ್ವಿ, ಅದನ್ನ ಹಾಕಿ ಅವಾಯ್ಡ್ ಮಾಡ್ಬಿಟ್ವಿ. ಈಗೇನ್ ತೊಂದ್ರೆ ಇಲ್ಲ, ನಮ್ದೇನಿಲ್ಲ, ಯಾವ ರೋಗ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಈಗ ಹೆಂಗೋ ನಿಮ್ದು ಶುಂಠಿ ತುಂಬಾ ಚೆನ್ನಾಗಿದೆ ಅಲ್ವಾ? ಅಕಸ್ಮಾತ್ ಯಾರಾದ್ರೂ ಬೀಜ ಏನಾದ್ರು ಕೇಳಿದ್ರೆ ಬೀಜ ಕೊಡ್ತೀರಾ? ಖಂಡಿತ. ಹೆಂಗೆ ಬೀಜ ಕೊಡೋದಾದ್ರೆ ಏನ್ ರೇಟ್? ಏನ್ ರೇಟ್ ನಡೀತಾ ಇರ್ತದೆ ಆ ಟೈಮಲ್ಲಿ, ನಾವು ತಗೊಳ್ಳುವಂತ ಟೈಮಲ್ಲಿ ಏನ್ ರೇಟ್ ಇರುತ್ತೆ ಆ ರೇಟ್ ಅಲ್ಲಿ ಕೊಡ್ತೀವಿ. ಈಗ ನಮ್ಗೆ ಬೀಜಕ್ಕೆ ಅಂತ ಒಂದ್ ರೇಟ್ ಇರ್ತದೆ, ಮಾಮೂಲಿ ಬೀಜ ತಗೊಂಡು ಹೋಗಕ್ಕೆ ಒಂದ್ ರೇಟ್ ಇರ್ತದೆ, ಆತರ. ಈಗ ಶುಂಠಿ ಅದೇನೋ ನಮ್ ಬಿಸ್ಕೆಟ್ ಕಲರ್ ಇರ್ಬೇಕು ಅಂತಾರಲ್ಲ, ನಮ್ದು ಅದೇ ಕಲರ್ ಇರೋದು. ಸ್ವಲ್ಪ ತೋರ್ಸ್ಬೋದು ಹೆಂಗಿದೆ ಶುಂಠಿ? ನೋಡಿ ಇಲ್ಲೇ ಇದೇನಾ? ನೋಡ್ರಿ, ಇಲ್ಲಿ ಕಾಣ್ತಾ ಇದಲ್ಲ, ಈ ತರ ಮೇಲೆ ಕಾಣ್ಬಾರ್ದು ಶುಂಠಿ, ಇದಕ್ಕೆ ಮಣ್ಣು ಮುಚ್ಚಬೇಕು. ಈ ತರ ಕಾಣ್ತದ್ರೆ ಏನಾಗುತ್ತೆ? ಬಿಸ್ಲಿಗೆ ಅದು ಕಲರ್ ಸೇಡ್ ಆಗ್ಬಿಡುತ್ತೆ. ನೋಡಿ ಈ ರೀತಿ ಇತ್ತಂದ್ರೆ ಒಳ್ಳೆ ಶುಂಠಿ ಅಂತ ಅರ್ಥ. ನೋಡಿ, ಈಗ ನಾವು ಸಂತೆನಲ್ಲಿ ಇವೆಲ್ಲ ತಗೋತೀವಲ್ವಾ, ಅದ್ರಲ್ಲಿ ಹಿಂಗ ನಾವು ಹಿಂಗ್ ಮುರಿದ ತಕ್ಷಣನೇ ಒಂಥರ ಸ್ಮೆಲ್ ಬರ್ತಾ ಇರ್ತದೆ, ನಾರ್ ತರ ಏನದು ಕೊಳ್ತೋಗಿರ್ತದೆ ಅಂತ. ಕೊಳ್ತಾಗಿರುತ್ತೆ ಅಂದ್ರೆ ಶುಂಠಿ ಹೋಗಿದೆ, ಅದು ಶುಂಠಿ ಹೋಗೈತೆ ಅಂತ. ಈಗ ಅದ್ ಮಣ್ಣು ಮುಚ್ಚಿದ್ರೆ ಮಾತ್ರ ಅದು ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ಬಿಸಿಲಿಗೆ ತಾಕಿದ್ರೆ ಏನಾಗುತ್ತೆ? ಬಿಸಿಲಿಗೆ ಒಂಥರ ಕಪ್ಪು ಬಂದ್ಬಿಡುತ್ತೆ, ಇಲ್ಲ ಗ್ರೀನ್ ಬಂದ್ಬಿಡುತ್ತೆ. ಅದಕ್ಕೆ ಮಣ್ಣು ಮುಚ್ಚಿದಾಗ ಅದು ತುಂಬಾ ಕಲರ್ ಇರುತ್ತೆ. ಇನ್ನೇನು ಕಟಾವಂತಕ್ಕೆ ಬಂದಿದೆ. ಮತ್ತೆ ಇವಾಗ ನಾವು ಆಮೇಲೆ ಮಣ್ಣು ಏನೋ ಕೈಗೆ ಇಟ್ಕೊಂಡ್ರೆ ಅಂಟ್ಬೇಕು ಅಂತ ಹೇಳ್ತಾ ಇದ್ರು, ಯಾಕೆ ಆತರ ಅಂಟ್ಬೇಕು ಅಂತ ಹೇಳ್ತಾರಲ್ಲ? ಅದು ಶುಂಠಿ ಚೆನ್ನಾಗ್ ಬರುತ್ತೆ ಯಾವ ತರ ಮಣ್ಣಲ್ಲಿ ಅಂತ. ಈ ರೀತಿ ಇಟ್ಕೊಂಡ್ರೆ ಅಲ್ಲಿ ಕೈಗೆ ಅಂಟ್ಕೋಬೇಕು. ತುಂಬಾ ಅಂಟಬಾರ್ದು, ತುಂಬಾ ಏನ್ ಅಂಟಲ್ಲ. ನೋಡಿ ಮಣ್ಣು ಎಷ್ಟು ಚೆನ್ನಾಗೈತೆ. ಕೆಂಪು ಮಣ್ಣು ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಿನದಾಗಿ ಇಳುವರಿ ನೀವು ನೋಡ್ಬೋದು. ಅದನ್ನ ಅಯ್ಯೋ ಇದು ಚಿನ್ನ ಬೆಳಿಬೋದು ಈ ಭೂಮಿಲಿ ಅಂತಾರೆ ನೋಡಿ, ಈ ತರ ಮಣ್ಣಿದ್ರೆ. ನಾನ್ ಕೇಳಿದೀನಿ ಹಾಗಂತ. ಈಗ ಬೆಳೆ ಬೆಳಿಬೇಕು ಅಂತಂದ್ರೆ ಈಗ ನಾವು ಕೆಂಪು ಮಣ್ಣು ಯಾಕೆ ಚೂಸ್ ಮಾಡ್ತೀವಿ? ಎಂತಕದು? ಆ ಕೆಂಪು ಮಣ್ಣಲ್ಲಿ ಏನೇ ಹಾಕಿದ್ರು ಇಳುವರಿ ತುಂಬಾ ಚೆನ್ನಾಗಿ ಬರುತ್ತಂತೆ. ಅಂದ್ರೆ ಅಲ್ಲಿ ಪೋಷಕಾಂಶಗಳು ಚೆನ್ನಾಗಿರುತ್ತೆ ಅಂತ, ಮಣ್ಣು ಚೆನ್ನಾಗಿ ಸಿಗುತ್ತೆ ಅಂತ. ಹಂಗಾಗಿ ಮತ್ತೆ ಈಗ ನಾವು ಹೊಸದಾಗಿ ಬೆಳೆಯುವಂತವ್ರಿಗೆ, ನಮ್ದು ವಿಡಿಯೋ ನೋಡ್ತಾ ಇರುವಂತವ್ರಿಗೆ, ಅಥವಾ ಈಗ ನಾನೇನೋ ಈಗ ಬಂದ್ರು ಯಾರೋ ಒಬ್ರು ಈಗ ವಿಡಿಯೋ ನೋಡ್ಕೊಂಡು ಏನೋ ನಾನು ಶುಂಠಿ ಬೆಳಿಬೇಕು ಕನಕ ಅಂತ ಯಾರೋ ಬಂತು ಅಂದ್ರೆ, ಅವ್ರಗಳಿಗೆ ಈಗ ಒಂದ್ 2-3 ವರ್ಷದಿಂದ ನೀವು ಮಾಡ್ತಾ ಇದ್ರಿ, ಒಂದು ಅನುಭವದ ಮಾತು, ನಿಮ್ದೊಂದು ಕಿವಿ ಮಾತು, ಹಿಂಗ್ ಮಾಡ್ಬೇಡಿ ಕಣ್ರಪ್ಪ, ಹಿಂಗ್ ಮಾಡಿ ಅನುಕೂಲ ಆಗುತ್ತೆ, ಹಿಂಗ್ ಮಾಡಿದ್ರೆ ಹೆಚ್ಚಿನ ಇಳುವರಿ ತೆಗಿಬಹುದು, ಹಿಂಗ್ ಮಾಡಿದ್ರೆ ಹೆಚ್ಚಿನ ಆದಾಯ ಮಾಡ್ಬೋದು ಅಂತ ಏನಾದ್ರು ಹೇಳೋದಿದ್ರೆ 1-2 ಮಾತು ಹೇಳ್ಬೋದಾ?
ಅದು ಅದೇ ಮೇಯ್ನ್ ನಾವು ಭೂಮಿನ ಸ್ವಚ್ಛವಾಗಿ ಇಟ್ಕೋಬೇಕು. ಹ್ಮ್. ಕಳೆ ಗಿಳೆ ಎಲ್ಲ ಜಾಸ್ತಿ ಬೆಳೆಸಬಾರ್ದು. ಅದನ್ನ ಅಲ್ಲಲ್ಲೇ ಕಳೆ ತೆಗಿಸ್ಬೇಕು. ಹ್ಮ್. ನೀರು ಟೈಮ್ ಸರಿಯಾಗಿ ನೀರ್ ಮೇಂಟೈನ್ ಮಾಡ್ಕೊಂಡ್ರೆ ಯಾವ ಬೆಳೆ ಬೇಕಾದ್ರೂ ಬೆಳಿಬೋದು. ತೊಂದ್ರೆ ಇಲ್ಲ, ಒಟ್ನಲ್ಲಿ ಏನು ತೊಂದ್ರೆ ಇಲ್ಲ. ಏನ್ ತೊಂದ್ರೆ ಇಲ್ಲ, ಬೆಳಿಬೋದು. ಒಳ್ಳೆ ಇಳುವರಿ ತೆಗಿಬೋದು. ಹ್ಮ್. ನಮ್ಗೆ ರೇಟ್ ಕಮ್ಮಿ ಆದಾಗ ಇಳುವರಿ ಬಂದಾಗ ಅದು ಅಲ್ಲಿಗೆ ಬ್ಯಾಲೆನ್ಸ್ ಆಯ್ತದೆ. ಈಗ ಇಷ್ಟು ವಿಧವಾದ ಬೆಳೆಗಳು ನೀವು ಬೆಳೆದಿದ್ರ, ಅದ್ರಲ್ಲಿ ಈಗ ನೀವು ಒಂದು ಬಾಳೆಹಣ್ಣು ಬೆಳೆದಿದ್ರ, ಈಗ ತೆಂಗು ಹಾಕಿದ್ರ, ಅಡಿಕೆ ಹಾಕಿದ್ರ, ಈಗ ರೀಸೆಂಟ್ ಪಪ್ಪಾಯನ್ನು ಕೂಡ ಹಾಕ್ತಾ ಇದ್ರ. ಈಗ ಹೆಚ್ಚಿನದಾಗಿ ಜಾಸ್ತಿ ದುಡ್ಡು ನೋಡ್ಬೋದು, ಒಂದು ಮೊತ್ತವಾಗಿ ದುಡ್ಡು ನೋಡ್ಬೋದು ಅಂತ ಅನ್ನೋದ್ರಲ್ಲಿ ಯಾವ ಬೆಳೆನಲ್ಲಿ ನೋಡ್ಬೋದು? ಶುಂಠಿ. ಶುಂಠಿ ರೇಟ್ ಸಿಕ್ಕಿದ್ರೆ ಶುಂಠಿಲಿ ಒಂದೇ ವರ್ಷ ಕ್ಲಿಕ್ ಆಗ್ಬೋದು. ಒಂದೇ ವರ್ಷ ಕ್ಲಿಕ್ ಆಗ್ಬಿಡ್ಬೋದು. ಅದಕ್ಕಾಗಿ ನೀವು ಚೂಸ್ ಮಾಡಿದ್ರಿ. ಈಗ ಒಂದ್ 5 ಎಕರೆ ಜಮೀನ್ ಇದೆ ಅಂತಾರ, 5 ಎಕರೆಗೂ ಹಾಕೋದು ಸರಿನಾ ಅಥವಾ ನಾವು ಒಂದೊಂದ್ ಎಕರೆ? ಇಲ್ಲ 5 ಎಕರೆಗೂ ಒಂದೇ ಸಾರಿ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ವರ್ಷ ಎಲ್ಲೋಗಿ ಹಾಕ್ತೀರಾ? ಇದು ಒಂದ್ ಕಡೆ ಬೆಳ್ದದ್ ಕಡೆನೆ ಬೆಳೆಯಂಗಿಲ್ವಲ್ಲ. 4 ವರ್ಷ ಗ್ಯಾಪ್ ಇರ್ಬೇಕು. ವೈರಸ್ ಇರುತ್ತೆ. ಈಗ ಒಂದ್ಸಾರಿ ನಾವು ಶುಂಠಿ ಹಾಕಿದೀವಿ ಅಂದ್ಮೇಲೆ ಅದನ್ನ ತೆಗೆದ್ಮೇಲೆ ಬೇರೆ ಬೆಳೆನ್ ಬೆಳಿಬೇಕು. ಮತ್ತೆ ನಾವು ಅಲ್ಲಿ ಶುಂಠಿನೇ ಹಾಕ್ತಿವಿ ಅಂದಾಗ ಅದು ಆ ವೈರಸ್ ಅದನ್ನ ಶುಂಠಿನ ಬೆಳೆಯಕ್ ಬಿಡಲ್ಲ, ಅದು ಅಟ್ಯಾಕ್ ಆಯ್ತದೆ ಮತ್ತೆ. ಹಂಗಾಗಿ ನಾವು ಈಗ ಈ ಸರಿ ಈ ಒಂದು ನೀವು ತೋಟದಲ್ಲಿ ಈಗ ಬೆಳೆದಿದ್ದೀರಾ ಶುಂಠಿನ, ಈಗ ನೆಕ್ಸ್ಟ್ ಇಲ್ಲಿ ಬೆಳೆಯಕ್ ಆಗಲ್ಲ. ಈಗ ನೆಕ್ಸ್ಟ್ ಬೇರೆ ಬೆಳೆ ಹಾಕ್ಬೇಕು. ಬೇರೆ ಬೆಳೆ ಹಾಕ್ಬೇಕು. ಹಾಗಾದ್ರೆ ನೀವೇನ್ ಮಾಡ್ತೀರಿ, ಒಂದ್ 5 ಎಕರೆ ಜಮೀನ್ ಇದೆ ಅಂತಾರೆ, ಒಂದು ವರ್ಷದಲ್ಲಿ ಒಂದ್ ಕಡೆ ಹಾಕ್ತೀರಾ, ಒಂದ್ ಕಡೆ ಅದಾದ್ಮೇಲೆ ಅದನ್ನ ಹಾಗೆ ಬಿಟ್ಬಿಟ್ಟು ಬೇರೆ ಬೆಳೆ ಹಾಕ್ತೀರಾ? ಬೇರೆ ಬೇರೆ ಹೊಸ ಜಾಗಕ್ಕೆ ಹಾಕ್ಬೇಕು. ಹೊಸ ಜಾಗಕ್ಕೆ ಹಾಕ್ತಾ ಇರ್ತೀರಾ. ಆಮೇಲೆ ಒಂದ್ 5 ವರ್ಷ ಆದ ನಂತರ ಮತ್ತೆ ಇದೇ ಜಾಗಕ್ಕೆ ಹಾಕ್ತೀರಾ. ಒಟ್ಟು 5 ವರ್ಷ ಬೇಕಾ ಒಂದು ಭೂಮಿ? 4 ರಿಂದ 5 ವರ್ಷ ಗ್ಯಾಪ್. ಈಗ ನಿಮ್ಗೇನೋ ಒಂದ್ 5 ಎಕರೆ ಇದೆ, ಹೆಂಗೋ ಈಗ ಇದ್ ಮಾಡ್ಕೊಂಡ್ ಬೆಳ್ಕೊತೀರಾ. ಈಗ ನಮ್ಮ ಹತ್ರ 1 ಎಕರೆ ಇದೆ, ಹೆಂಗ್ ಬೆಳೆಯೋದು? ನೀವು ಬೇರೆ ಹತ್ರ ಕೊಂಡೋದ್ ಬೇಡ, ಹಂಗೆ ಬೆಳಿಬೇಕಾದ್ರೆ ಏನ್ ಮಾಡ್ಬೇಕಂತ? ಹಂಗೆ ಬೆಳಿಬೇಕಾದ್ರೆ ನೀವು 12 ಸರಿ ಅರ್ಧ ಎಕರೆಗೆ ಹಾಕೊಂಡು 2 ವರ್ಷ 2 ಬೆಳೆ ಮಾಡ್ಕೋಬೇಕು. ಇಲ್ಲ ಅಂತಾರೆ ಒಂದ್ 10 ಕುಂಟೆ ಹಾಕೊಂಡು ಒಂದ್ 4 ವರ್ಷ ಮಾಡ್ಕೋಬೇಕಾಯ್ತು. ಅಷ್ಟೇ. ಒಂದ್ 10 ಕುಂಟೆ ಹಾಕಿದ್ರು ಸುಮಾರು ನಡೀತದೆ, ಮಾಡ್ಬೋದಾ? ಏನೋ ಪರವಾಗಿಲ್ಲ. ನಾವು ಬಂಡವಾಳ ಎಷ್ಟ್ ಹಾಕಿರ್ತೀವಿ ಅಲ್ವಾ, ಅದ್ರ ಮೇಲೆ ಡಿಪೆಂಡ್ ಆಯ್ತದೆ. ನಾವು ಕಮ್ಮಿ ಖರ್ಚಲ್ಲಿ ಕಮ್ಮಿ ಬೆಳೆ ಬೆಳ್ಕೊಂಡು ನಿಧಾನಕ್ಕೆ ಸಂಪಾದನೆ ಮಾಡ್ತೀವಿ, ನಿಧಾನಕ್ಕೆ ದುಡ್ಡು ಹಣ ಅನ್ಕೊಂಡ್ರೆ ಹಂಗಾಯ್ತದೆ. ಒಂದೇ ಸಾರಿ ಎಲ್ಲದಕ್ಕೂ ಹಾಕ್ಬಿಟ್ಟಣ, ಒಂದೇ ಸಾರಿ ಅಷ್ಟು ದುಡ್ಡು ನೋಡೋಣ ಅನ್ಕೊಂಡಾಗ ಹಂಗಾಗ. ಒಟ್ನಲ್ಲಿ ಈಗ ನಾವು ಒಂದು 10 ಕುಂಟೆ ಇದ್ರು ಬೆಳೆಬೋದಕ್ಕೆ. ಕೆಲವರು ಹೇಳ್ತಾರೆ ಈಗ ನೀವೆಲ್ಲ ಈಗ ಆಲ್ಮೋಸ್ಟ್ ಅಲ್ಲಿ ಶುಂಠಿ ಅಂತಂದ್ರೆ ಎಲ್ಲ ಎಕರೆ ಗಟ್ಲೆ ಹೇಳ್ತಾರೆ, ನೀವು ಒಂದ್ 5 ಎಕರೆ ಅಂತೀರಿ, ಇನ್ನೊಂದ್ ಕಡೆ ಹೋದ್ರೆ ಅವ್ರ ಒಂದ್ 5 ಎಕರೆ ಅಂತಾರೆ. ಈಗ ನಾವು ಎಲ್ಲ ಬಡವ್ರ ಬಗ್ರು ಏನೋ ಹೇಳ್ತೀವಿ, ಒಂದ್ 10 ಕುಂಟೆನೋ ಒಂದ್ 20 ಕುಂಟೆನೋ ಉಳಿಸಿರ್ತಾರೆ. ನಮಗೂ ಏನೋ ಶುಂಠಿನೇ ಬೆಳಿಬೇಕು ಅಂತ ಆಸೆ ಆಗ್ಬಿಟ್ರೆ ಮಾಡಿ ಆ ರೀತಿಯಲ್ಲಿ ಈಗ 1 ಎಕರೆ ಇತ್ತು ಅಂದ್ರೆ ಒಂದು 4 ಪಾರ್ಟಿಷನ್ ಮಾಡ್ಕೊಂಡು ಬೆಳ್ಕೊಬಹುದು. ಈ ರೀತಿ ಎಲ್ಲ ಮಾಡ್ಬೋದು. ಮತ್ತೆ ಇನ್ನೇನೇನು ಹೇಳಕ್ ಇಚ್ಛೆ ಪಡ್ತೀರಿ ನೀವು ಈ ಒಂದು ಶುಂಠಿಗೆ ಸಂಬಂಧಪಟ್ಟಂಗೆ? ಏನಿಲ್ಲ, ಯಾರ್ ಬೇಕಾದ್ರೂ ಬೆಳಿಬೋದು, ತೊಂದ್ರೆ ಏನಿಲ್ಲ. ತುಂಬಾ ಕೇರ್ ತಕೊಂಡು ಮಾಡಿ ಅಷ್ಟೇ. ಎಲ್ಲ ನೀಟಾಗಿ ಬಂದು ನೋಡ್ಕೊಂಡು ಮಾಡ್ಬೇಕು ಜವಾಬ್ದಾರಿಯಿಂದ. ಮಾಡಿ, ತೊಂದ್ರೆ ಏನಿಲ್ಲ. ಈಗ ನಾವು ಆಳು ಕಾಳುಗಳೆಲ್ಲ ಒಟ್ಟಿನಲ್ಲಿ ಇದ್ರೆ ವ್ಯವಹಾರ, ಇಲ್ಲ ಅಂತ ಮಾಡಕ್ಕಾಗಲ್ಲ. ಲೇಬರ್ ಬೇಕೇ ಬೇಕು ಇದಕ್ಕೆ. ನಾವೇ ಮಾಡ್ಕೋಬತ್ತಾನೆ, ಮನೇಲಿ ನೀವು ಜನ ಇದ್ರೆ ಮಾಡ್ಕೋಬಹುದು ಖಂಡಿತ. ಈಗ ಮಣ್ಣು ಹಾಕ್ಬೇಕು, ಇದಕ್ಕೆ ಕಳೆ ತೆಗಿಬೇಕು, ಸ್ಪ್ರೇ ಮಾಡ್ಬೇಕು, ಅದಕ್ಕೆಲ್ಲ ಬೇಕೇ ಬೇಕಲ್ವಾ ಲೇಬರು. ನೀವು ಆಗ್ಲಿಲ್ಲ ಅಂತಂದಾಗ ಲೇಬರ್ ಬೇಕೇ ಬೇಕು. ಮತ್ತೆ ಅದೇನು ಒಂಥರ ಹೊಂಡ ತರ ಮಾಡಿದ್ರಲ್ಲಿ ಇದು ಬಸಿಗಾಲುವೆ ಅಂತ. ಬಸಿಗಾಲುವೆ ನೀರು ನಾವು ನೀರ್ ಬಿಡ್ತೀವಲ್ವಾ, ಈಗ ನೀರು ನಿಲ್ಬಾರ್ದು. ಈ ಶುಂಠಿಗೆ ಬಿದ್ದ ನೀರು ಹರ್ಕೊಂಡ್ ಹೋಗ್ಬಿಡ್ಬೇಕು. ಆತರ ಇದೇ ಮೇಯ್ನು ಶುಂಠಿಗೆ, ಇದೇ ಮೇಯ್ನು. ಇದು ಬಸಿಗಾಲುವೆ. ಈಗೇನೋ ನೀರೇನಾರು ಎಕ್ಸ್ಟ್ರಾ ಆಯ್ತು ಅಂತಾರೆ, ಇದೇ ಮುಖಾಂತರ ಹೊರಟೋಗುತ್ತೆ. ಅವಾಗ ಶುಂಠಿಗೆ ಯಾವ ಪ್ರಾಬ್ಲಮ್ ಆಗಲ್ಲ. ನೀರ್ ನಿಲ್ಬಾರ್ದು, ಇದೇ ಮೇನ್ ಇಂಪಾರ್ಟೆಂಟ್. ಇದು ಮಾಡಿಲ್ಲ ಅಂತಂದ್ರೆ ಶುಂಠಿ ಏನೋ ಕೊಳ್ತೋಗುತ್ತೆ. ಮಳೆ ಈಗ 1 ವಾರ ಗಟ್ಲೆ ಮಳೆ ಹಿಡ್ಕೊಬಿಡುತ್ತೆ ಏನ್ರಿ, ಆವಾಗ ಏನ್ ಮಾಡುತ್ತೆ, ನೀರ್ ನಿಂತ್ಬಿಡುತ್ತೆ. ನೀರ್ ನಿಲ್ಬಾರ್ದು, ಅವಾಗ ಕೊಳೆ ರೋಗ ಬಂದ್ಬಿಡುತ್ತೆ. ಅದಕ್ಕೆ ನೀವು ಇವಾಗೆಲ್ಲ ನೀವು ಇದನ್ನೆಲ್ಲ ಮಾಡಿದ್ರೆ ಸ್ವಲ್ಪ ಎತ್ತರವಾಗಿ ಮಾಡಿದ್ರಿ. ಇಲ್ಲ ಮೊದ್ಲೆಲ್ಲ ತುಂಬಾ ಇನ್ನ ಆಳವಾಗಿ ಮಾಡಿದ್ವಿ. ಈ ಸಾರಿ ಸ್ವಲ್ಪ ಮೇಲೆ ಮಾಡಿದೀವಿ. ಒಟ್ಟಲ್ಲಿ ಇಲ್ಲಿ ಸ್ವಲ್ಪ ಒಂದು 2 ಅಡಿ ತೆಗ್ದಿದ್ರಾ? 2 ಅಡಿ ತೆಗ್ದಿದೀವಿ. ಇವಾಗ ಸ್ವಲ್ಪ 2 ಅಡಿ ಇತ್ತು, ಇವಾಗ ಸ್ವಲ್ಪ ಮುಚ್ಕೊಂಡೈತೆ. ಇವಾಗ ಇನ್ನೇನ್ ಕೀಳೋ ಟೈಮ್ ಅಲ್ವಾ, ಮಣ್ಣು ಎತ್ತು ಮಾಡಿ ನೀರ್ ಬಿದ್ದು ಸ್ವಲ್ಪ ಮುಚ್ಕೊಂಡೈತೆ. ಒಟ್ಟಲ್ಲಿ ಬಸಿಗಾಲುವೆ ಬಂದ್ಬಿಟ್ಟು ಇದೊಂದು 1 2 ರಿಂದ 3 ಅಡಿ ಅಗಲ ಮಾಡಿರ್ತೀರಿ. ಒಳಗಡೆ ನಾಟು 1 2 ಅಡಿ ಮಾಡ್ತೀರಿ. 2 ಅಡಿ. ಇನ್ನು ಸಾಲಿಂದ ಸಾಲಿಗೆ ಎಷ್ಟು ಅಡಿ ಕೊಡ್ತೀರಿ? ಇದು 3 ಅಡಿ. 3 ಅಡಿ. ಅಲ್ಲಿಂದ ಅಲ್ಲಿಗೆ 3 ಅಡಿ ಕೊಡ್ತೀರಿ. 3 ಅಡಿ. ಈ ಗಿಡಕ್ಕೂ 3 ಅಡಿ ಇಟ್ಟಿದೀವಿ. ಅಂದ್ರೆ ಇದು ಸಾಲಿಂದ ಸಾಲಿಗೆ ಇಲ್ಲಿಗೆ 3 ಅಡಿ. ಗಿಡದಿಂದ ಗಿಡಕ್ಕಾದ್ರೆ ಒಂದ್ ಅರ್ಧ ಅಡಿ ಕೊಡ್ತೀರಿ ಹಿಂಗೆ? ಅಲ್ಲೇ ಅರ್ಧ ಅಡಿ.
ಅರ್ಧ ಅಡಿ ಇಲ್ಲಿಂದ ಇಲ್ಲಿಗೆ ಈ ಒಂದು ಬೀಜಕ್ಕೂ ಈ ಒಂದು ಬೀಜಕ್ಕೂ ಅಂದ್ರೆ ಈ ಒಂದು ಗಿಡದಿಂದ ಈ ಗಿಡಕ್ಕೆ ಅರ್ಧ ಅಡಿ ಒಂದು ಅರ್ಧ ಅಡಿ ಗ್ಯಾಪ್ ಅಲ್ಲಿ ಮಾಡ್ತೀರಿ. ಅರ್ಧ ಅಡಿ ಆಮೇಲೆ ಎತ್ತರವಾಗಿ ಇರಬೇಕು. ಇಲ್ಲಿಗೆ ಬೆಡ್ ಮಾಡ್ಕೋಬೇಕು ಬೆಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ಬೆಡ್ ಎಷ್ಟಾಗಲ ಇರ್ಬೇಕು, ಎಷ್ಟು ಹೈಟ್ ಅಲ್ಲಿ ಇರ್ಬೇಕಾಗುತ್ತೆ? ಈಗ ಇಲ್ಲಿ ಮಾಡಿದೀವಿ ನಾವು. ಇವಾಗ ಸ್ಟಾರ್ಟಿಂಗ್ ಅದು ಆಗ್ತಾ ಮಣ್ಣ ನಾವ್ ಹಾಕ್ತಾ ಇರ್ತೀವಲ್ವಾ, ಅದು ನಾವು ಮಣ್ಣು ಹಾಕ್ತಂಗೆಲ್ಲ ಬೆಡ್ ಎತ್ತರ ಬಂದ್ಬಿಡುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಬೆಡ್ ಮಾಡ್ಬಿಡ್ತೀವಿ ಹಿಂಗೆ ಪಟ ಮಾಡ್ಬಿಟ್ಟು, ಅವಾಗೇನು 1 ಇಂಚ್ ಮಣ್ಣು ಹಾಕಿರ್ತೀವಿ ಅಷ್ಟೇ. ಆಮೇಲೆ ಬೀಜ ಹಾಕದ್ಮೇಲೆ ಮತ್ತೆ ಮತ್ತೆ ಅದು ಗೆಡ್ಡೆ ಈ ತರ ಮೇಲ್ ಬರ್ತಾ ಇರುತ್ತಲ್ಲ, ನಾವ್ ಮಣ್ಣು ಕೊಟ್ಟಂಗೆಲ್ಲ ಅದು ಅರಳುತ್ತೆ. ಆವಾಗ ಮಣ್ಣು ಕೊಟ್ಟಾಗ ಬೆಡ್ ಆಟೋಮೆಟಿಕ್ ಆಗಿ ಮೇಲೆ ಬೆಡ್ ಮೇಲೆ ಬರ್ತಾ ಇರುತ್ತೆ. ಈಗ ನೀವು ಅಲ್ಲಿ ಅದು ಸ್ಪ್ರೆಡ್ ಆಗ್ತಾ ಇದ್ದಂಗೆ ಸ್ವಲ್ಪ ಗೆಡ್ಡೆ ಬೆಳಿತಾ ಇವಾಗ 4 ಸಾರಿ ನಾವ್ ಮಣ್ಣು ಹಾಕಿದೀವಿ. ಇದು ಕೆಳಗಡೆ ಹೋಗೋದಿಲ್ಲ, ಇದು ಕಡ್ಲೆಕಾಯಿ ತರ ಮೇಲ್ಗಡೆ ಬರ್ತಾ ಇರ್ತೀವಿ. ಮಣ್ಣು ಹಾಕ್ತಿರ್ತೀವಿ ಮತ್ತೆ ಮೇಲಕ್ಕೆ ಬರುತ್ತೆ. ಇನ್ನು ಸ್ವಲ್ಪ ಮಣ್ಣು ಹಾಕ್ರೆ ಮತ್ತೆ ಮೇಲಕ್ಕೆ ಬರ್ತದೆ. ಅದನ್ನೇ ಒಂಥರ ನೀವು ದಿಬ್ಬ ಮಾಡ್ದಂಗ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ 1 ಅರ್ಧ ಅಡಿ 1 ಅಡಿ ಮಾಡ್ಬಿಟ್ರೆ ಸಾಕು. ಆಮೇಲೆ ಹೋಗ್ತಾ ಇರುತ್ತೆ. ಈಗ ಈ ರೀತಿ ಕಾಣ್ತಾ ಇದೆ ನೋಡಿ. ಇಲ್ಲಿ ರೀತಿ ನೋಡಿ. ಈಗ ಇಲ್ಲೊಂದು 1-1.5 ಅಡಿ 1 ಅಡಿಯನ್ನು ಹಾಕಿದ್ರಿ ನೀವು. ಅದಾದ್ಮೇಲೆ ನೀವು ಶುಂಠಿ ಕಾಣ್ತದೆ ಅನ್ಬಿಟ್ಟು ಸ್ವಲ್ಪ ಮಣ್ಣು ಹಾಕೊಂಡು ಬಂದ್ಮೇಲೆ ಎತ್ತರಕ್ಕೆ ಹೋಗ್ತದೆ. ಇಲ್ಲಿ ಒಂದು 3 ಅಡಿ ಗ್ಯಾಪ್ ಈ ರೀತಿಯಲ್ಲಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಶುಂಠಿ ಈ ತರ ಕಾಣ್ಬಾರ್ದು, ಇದು ಬಿಸಿಲು ಬೀಳ್ಬಾರ್ದು. ಇದಕ್ಕೆ ಈ ತರ ಬೀಳ್ತು ಅಂತಾರೆ. ಬಿಸಿಲು ಬಿದ್ಬಿಟ್ರೆ ಏನಾಗ್ಬಿಡುತ್ತೆ? ಅದೇ ಕಲರ್ ಶೇಡ್ ಆಗ್ಬಿಡುತ್ತೆ ಅಂತ. ಬರೀ ಕಲರ್ ಶೇಡ್ ಆಗುತ್ತೆ ಅಷ್ಟೇ, ಇನ್ನೇನು ಬೇರೆ ಏನಾಗುತ್ತಾ? ರೇಟು ಸ್ವಲ್ಪ ಬಿಸಿಲಿಗೆ ಒಣಗ್ದಾಗ ಒಣಗ್ಬಿಡುತ್ತೆ ಶುಂಠಿ ಅಂತ. ಮೇಲ್ಗಡೆ ಅದೆಲ್ಲ ಮೇಲ್ಗಡೆ ಸ್ಕಿನ್ ಎಡ್ಕೊಬಿಡುತ್ತೆ. ಬೇರೆ ಏನು ಏಟೇನಾಗಲ್ಲ? ಏಟೇನಾಗಲ್ಲ, ಸ್ಕಿನ್ ಎಡ್ಕೊಬಿಡುತ್ತೆ. ಸ್ಕಿನ್ ಏನಾಗುತ್ತೆ? ಶುಂಠಿ ಒಣಗ್ಬಿಡುತ್ತೆ. ಅವಾಗ ಕಾಯ್ಬೇಕಲ್ಲ, ಅಷ್ಟೊಂದ್ ದಿವಸ ಕಾಯ್ಬೇಕಲ್ಲ. ಅದನ್ನ ತಕ್ಷಣ ಪಟ್ಟಂತ ಆದಾಯ ಬಂದ್ಬಿಡ್ಬೇಕು. ಸರಿ, ಕೊನೆದಾಗಿ ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತೀರಾ? ಏನಿಲ್ಲ, ಎಲ್ಲಾರು ಬೆಳೀರಿ, ರೈತರೆಲ್ಲ ಉದ್ಧಾರ ಆಗ್ಬೇಕು. ನಿಷ್ಠೆಯಿಂದ ಬೆಳೀರಿ, ಕಷ್ಟಪಟ್ಟು ಇಷ್ಟಪಟ್ಟು ಕಷ್ಟ ಆದ್ರ ಆಗುತ್ತೆ ಅಂತ ಬೆಳೀರಿ. ಒಟ್ಟಲ್ಲಿ ನಿಮ್ಮ ಹತ್ರ ಮಾತಾಡಿ ನನಗೆ ಬಹಳ ಖುಷಿ ಆಯ್ತು. ನೀವು ಕೂಡ ಒಬ್ಬ ರೈತ ಮಹಿಳೆ ಆಗಿ ಈ ಒಂದು ಶುಂಠಿ ಬೇಸಾಯವನ್ನು ಮಾಡ್ತಾ ಇದ್ರ, ಒಂದು 3-4 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ರ. ಆಮೇಲೆ ಹೆಚ್ಚಿನದಾಗ ಆದಾಯನು ಕೂಡ ಗಳಿಸಿದ್ರ. ಈ ಸರಿ ಏನಾದ್ರು ಬಂಪರ್ ಲಾಟ್ರಿ ಏನೋ ಹೊಡಿತ ಅಂತಂದ್ರೆ ಈಗ ಒಂದು ಎಕರೆಗೆ ಇಲ್ಲ ಅಂದ್ರೆ ಒಂದು 23 ಲಕ್ಷವರೆಗೂ ಆಗ್ಬಹುದು ನಿಮ್ಗೆ. ಮಿನಿಮಮ್ ಅಂದ್ರೆ ಲಾಸ್ ಇಲ್ಲ, ಖರ್ಚು ಒಂದು 5 ಲಕ್ಷ ಅಂತಾರೆ. ನೀವು ಒಂದ್ ಸ್ವಲ್ಪ ಪ್ರಾಫಿಟ್ ನೋಡ್ಬೇಕು ಅಂತ ಹೇಳಿದ್ರೆ ಒಂದು 10 ಲಕ್ಷದ ಮೇಲೆ ಹೊರತು ಕಡಿಮೆ ಅಂತ ಆಗೋದಿಲ್ಲ ನಿಮ್ಗೆ. ಒಟ್ಟಾರೆ ಖರ್ಚಾದ್ರೂ ನೀವೇನ್ ಮಾಡಿರ್ತೀರ ಅದು ಸಿಗುತ್ತೆ. ಇನ್ನೇನೋ ಒಳ್ಳೆ ಆದಾಯ ಬಂತು, ಒಳ್ಳೆ ರೇಟ್ ಬಂತು ಅಂತಂದ್ರೆ ಒಂದೇ ಎಕರೆಗೆ ಇಲ್ಲ ಅಂದ್ರೆ ಒಂದು 50 ಲಕ್ಷವರೆಗೂ ನೀವು ಮಾಡಬಹುದು. ಒಟ್ಟಲ್ಲಿ ಈ ಒಂದು ವಿಷಯದಲ್ಲಿ ಶುಂಠಿ ಬಂದ್ಬಿಟ್ಟು ಕಮರ್ಷಿಯಲ್ ಬೆಳೆ, ಜೊತೆಗೆ ಹೆಚ್ಚಿನದಾಗಿ ಆದಾಯ ಮಾಡ್ಬೇಕು ಅಂತಾರೆ ಇದೊಂದು ಬೆಳೆ ನಾವು ಚೂಸ್ ಮಾಡಬಹುದು. ನೀವೇ ಮೊದ್ಲೇ ಹೇಳ್ದಂಗೆನೆ ನಾನು ಹೇಳಿದೆ, ಬಾಳೆ ಹಾಕಿದ್ರಿ, ಮತ್ತೆ ಪಪ್ಪಾಯ ಹಾಕಿದ್ರಿ, ಆಮೇಲೆ ಇನ್ನು ಅಡಕೆಲ್ಲ ಹಾಕಿದ್ರಿ. ಇದನ್ನ ಹಾಕಿದ್ರಿ ಅಂದ್ರೆ ನಮ್ಗೆ ಆದಾಯ ಜಾಸ್ತಿ ಬರುತ್ತೆ, ಅದಕ್ಕೆ ಹಾಕಿದ್ರಿ ಅಂತ ಹೇಳಿದ್ರಿ. ಹಂಗಾಗಿ ಬಹಳ ಖುಷಿ ಆಯ್ತು. ಈಗ ನಮ್ಮ ಒಂದು ವಿಡಿಯೋ ನೋಡ್ತಾರಂತ ನಮ್ಮ ಫ್ರೆಂಡ್ಸ್ ಗಳಿಗೆ ಅಥವಾ ಯಾರಾದ್ರೂ ನಮ್ಮ ಅಕ್ಕಪಕ್ಕದವ್ರು ಈ ತರ ಶುಂಠಿ ಬೆಳಿಬೇಕು ಅಂತಂದ್ರೆ ನೀವು ಅವ್ರಿಗೆ ಏನಾದ್ರು ಒಂದ್ ಸ್ವಲ್ಪ ಮಾಹಿತಿ ಇಲ್ಲಿ ಬಂದೇನೋ ನೋಡ್ಬೋದಾ, ಅಥವಾ ನಿಮ್ಮ ಶುಂಠಿ ಬೀಜ ಕೇಳಿದ್ರೆ ನೀವು ಕೊಡ್ತೀರಾ? ಕೊಡ್ತೀವಲ್ವಾ? ಒಟ್ಟಲ್ಲಿ ಇವಾಗ ನೀವು 2-3 ವರ್ಷದಿಂದ ಬೆಳ್ಕೊಂಡ್ ಬರ್ತಾ ಇದ್ದೀರಾ. ಈಗ 1.5 ಎಕರೆ ಹಾಕಿದ್ರೆ ಇನ್ನೂ ಒಂದು 5-6 ಎಕರೆಗೆ ಹಾಕಿ ಇನ್ನೂ ಹೆಚ್ಚಿನದಾಗಿ ದುಡ್ಡು ನೋಡಿ ಅಂತ ಹೇಳ್ತಾ ನಿಮ್ಗೆ ವಂದನೆಗಳನ್ನ ವ್ಯಕ್ತಪಡಿಸಿದೀನಿ. ಒಳ್ಳೇದಾಗ್ಲಿ. ನೀವು ಇಲ್ಲಿ ಬಂದು ನಮ್ ಜೊತೆ ಮಾತಾಡಿ ಇದನ್ನ ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಿ. ನಮಸ್ಕಾರ. ಧನ್ಯವಾದಗಳು. ಒಳ್ಳೇದಾಗ್ಲಿ.